भगवत्पादाचार्यगुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम्। अमरासुरसिद्धवन्द्यं कृष्णो यज्ञैर्युज्यते सोमपूतैः कृष्णो वीरैर्युज्यते विक्रमद्भिः कृष्णो वन्यैर्युज्यते सम्रुधानैः कृष्णो मुक्तैर्युज्यते वीतमोहैः सृष्टा ब्रह्मादयो देवाः निहता येन दानवाः तस्मै देवादिदेवाय नमस्ते शार्ङ्गधारिणे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ವೇದವ್ಯಾಸ ದೇವರ ಅವತಾರದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ವ್ಯಾಸಾವತಾರದ ನಂತರದಲ್ಲಿ ಮುಂದೆ ನಡೆದಂತಹ ಘಟನೆ ಏನು ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ततो भीष्मः शान्तनमः गङ्गायाममितद्युतिः वसुवीर्यात् समभवत् महावीर्यो महायशाः। ततो भीष्मः शान्तनमः ಎಲ್ಲರ ಚರಿತ್ರೆಯನ್ನ ಅಂದ್ರೆ ಎಲ್ಲರೂ ಹುಟ್ಟಿದಂತಹ ಕಥೆಗಳನ್ನು ಹೇಳಿಬಿಡ್ತಾರೆ. ಎಲ್ಲ ಹುಟ್ಟಿಬಿಟ್ರು. ವ್ಯಾಸಾವತಾರದ ನಂತರದಲ್ಲಿ ವಸುವೀರ್ಯಾತ್ ಅಷ್ಟವಸುಗಳ ಎಲ್ಲ ಪ್ರಕಾರವಾಗಿರತಕ್ಕಂತಹ ಶೌರ್ಯವನ್ನು ಅಷ್ಟವಸೂನಾಂ ಶೌರ್ಯಂ ಸ್ವಾತ್ಮನಿ ಸನ್ನಿಧಾಪ್ಯ ಸಮಭವದಿತ್ಯರ್ಥ. ಅಷ್ಟವಸುಗಳ ಸಾಮರ್ಥ್ಯ ಏನಿದೆ ಎಲ್ಲ ವಸುಗಳ ಸಾಮರ್ಥ್ಯವನ್ನ ಪಡೆದುಕೊಂಡಿರತಕ್ಕಂತಹ ಭೀಷ್ಮರು ಶಂತನುವಿನಿಂದ ಗಂಗೆಯಲ್ಲಿ ಅವತಾರವನ್ನ ಮಾಡ್ತಾ ಇದ್ದ. ತಥಾ ಬಲಂ ನೋಖಿಲಾನಾಂ ಉಪೈತು. ಸ್ಪಷ್ಟವಾಗಿ ಮಾತಿದೆ, ನಮ್ಮೆಲ್ಲರ ಬಲ ನಿನಗೆ ಬಂದು ಬಿಡ್ಲಿ ಎಂಬತಕ್ಕಂತಹ ಪ್ರಮಾಣ ವಾಕ್ಯ ಇರೋದ್ರಿಂದ ಎಲ್ಲ ವಸುಗಳ ಬಲವೀರ್ಯಗಳಿಂದ ಯುಕ್ತನಾಗಿರ್ತಕ್ಕಂತಹ ಭೀಷ್ಮ ಶಂತನುವಿನ ಮಗನಾಗಿ ಗಂಗೆಯಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಶೂಲೇ ಪ್ರೋತಃ ಪುರಾಣರ್ಷಿ ಅಚೋರಶ್ಚೋರ ಶಂಕಯ ಆಣಿಮಾಂಡವ್ಯೈತಿ ವೈ ವಿಖ್ಯಾತಸ್ಸು ಮಹಾಯಶಾಃ. ಸಧರ್ಮಮಾಹೂಯ ಪುರಾ ಮಹರ್ಷಿಃ ಇದಮುಕ್ತವಾನ್ ಇಶೀಕಯಾ ಮಯಾ ಬಾಲ್ಯಾತ್ ಏಕಾ ವಿದ್ಧಾ ಶಕುಂತಿಕಾ ಕಿಲ್ಬಿಷಂ ತತ್ಸ್ಮರೇ ಧರ್ಮ ನಾನ್ಯತ್ ಪಾಪಮಹಂ ಸ್ಮರೇ ತನ್ಮೇ ಸಹಸ್ರ ಸಮಿತಂ ಕಸ್ಮಾನ್ನೇಹಾ ಜಯತ್ತಪಃ ಗರೀಯಾನ್ ಬ್ರಾಹ್ಮಣವಧಃ ಸರ್ವಭೂತವಧಾದ್ಯತಃ ತಸ್ಮಾತ್ ತ್ವಂ ಕಿಲ್ಬಿಷಾದಸ್ಮಾತ್ ಶೂದ್ರಯೋನೌ ಜನಿಷ್ಯಸಿ ತೇನ ಶಾಪೇನ ಧರ್ಮೋಪಿ ಶೂದ್ರಯೋನಾವಜಾಯತ ವಿದ್ವಾನ್ ವಿದುರರೂಪೇಣ ಧಾರ್ಮಿಕಃ ಕಿಲ್ಬಿಷಾತ್ ತತಃ. ಪುರಾಣ ಋಷಿ ಅತ್ಯಂತ ಪ್ರಾಚೀನರಾಗಿರ್ತಕ್ಕಂತಹ ಎಲ್ಲ ಕಡೆ ಪ್ರಸಿದ್ಧರಾಗಿರ್ತಕ್ಕಂತಹ ಒಬ್ಬ ಋಷಿಗಳು. ಅವರ ಹೆಸರು ಆಣಿಮಾಂಡವ್ಯ ಅಂತ ಅವರ ಹೆಸರು. ಅವರು ಕಳ್ಳತನ ಮಾಡಿರ್ಲಿಲ್ಲ. ಅಚೋರಹ, ಅವರು ಕಳ್ಳತನ ಮಾಡಿರ್ಲಿಲ್ಲ. ಆದರೆ ಇವರೇ ಕಳ್ಳ ಎನ್ನುವಂತಹ ಒಂದು ಶಂಕೆಯಿಂದ, ಅಚೋರಹ ಚೋರ ಶಂಕೆ, ಕಳ್ಳತನ ಮಾಡದೇ ಇದ್ರು ಕೂಡ ಇವರೇ ಕಳ್ಳತನ ಮಾಡಿದ್ದಾರೆ ಎಂಬತಕ್ಕಂತಹ ಶಂಕೆಯಿಂದ ಈ ರಾಜಭಟರುಗಳು ಅವರನ್ನ ಶೂಲಕ್ಕೇರಿಸಿ ಬಿಡ್ತಾರೆ. ಶೂಲಕ್ಕೇರಿಸುವುದು ಅಂತಂದ್ರೆ ತ್ರಿಶೂಲ ಅಂತಂದ್ರೆ 3 ಕಡೆ ಶಾರ್ಪ್ ಆಗಿರುವುದನ್ನು ತ್ರಿಶೂಲ ಅಂತ ಕರೀತಾರೆ. ಅದು ಒಂದೇ ಕಡೆ ಇರುವಂಥದ್ದು.
ಅದರ ಮೇಲೆ ಕೂಡಿಸಿ ಬಿಡುವಂಥದ್ದು, ಪೃಷ್ಠಭಾಗದಿಂದ ಶೂಲವನ್ನ ಒಳ ಹಾಕಿಬಿಡುವಂಥದ್ದು ಕ್ರಮ. ಹಿಂದಿನ ಕಾಲದಲ್ಲಿ ಶಿಕ್ಷೆಯನ್ನ ಕೊಡಬೇಕಾದ್ರೆ ಶೂಲಕ್ಕೇರು ಅಂತ ಒಂದಿತ್ತು. ಆ ಶೂಲಕ್ಕೇರಿಸ್ತಕ್ಕಂತಹ ಶಿಕ್ಷೆ ಅಂದ್ರೆ ಇದೆ. ನಮ್ಮೂರ್ ಹತ್ತಿರದಲ್ಲಿ ಒಂದು 5 ಕಿಲೋಮೀಟರ್ ನಲ್ಲಿ ಶೂಲದ ಹನುಮಂತರಾಯ ಅಂತ ಒಂದು ಪ್ರಾಣದೇವರ ದೇವಸ್ಥಾನ ಇದೆ. ಬಸವರಾಜರು ಪ್ರತಿಷ್ಠೆ ಮಾಡಿದಂತಹ ಪ್ರಾಣದೇವರು. ಆ ಪ್ರಾಣದೇವರ ಎದುರುಗಡೆಯಲ್ಲಿ ಈ ತರ ತಪ್ಪು ಮಾಡಿದಂತಹ ವ್ಯಕ್ತಿಗಳಿಗೆ ಶೂಲಕ್ಕೇರಿಸ್ತಾ ಇದ್ರಂತೆ. ಆದ್ದರಿಂದ ಪ್ರಾಣದೇವರಿಗೆ ಶೂಲದಾಂಜನೇಯ ಅಂತಲೇ ಅದನ್ನ ಕರೀತಾ ಇದ್ದಾರೆ. ಒಟ್ನಲ್ಲಿ ಆಣಿಮಾಂಡವ್ಯರು ಕಳ್ಳರಾಗದೇ ಇದ್ರು ಕೂಡ ಅವ್ರನ್ನ ಕಳ್ಳ ಅಂತ ತಿಳಿದು ಶೂಲಕ್ಕೇರಿಸಿ ಬಿಟ್ಟಿದ್ದಾರೆ. ಯಮಧರ್ಮರಾಜನ ಹತ್ರ ಹೋಗ್ತಾರೆ. ಏನಪ್ಪಾ ಯಮಧರ್ಮರಾಜ, ನಾನು ಯಾವಾಗಲೂ ಚಿಕ್ಕ ಹುಡುಗ ಇದ್ದಾಗ ಅಕ್ಕಿ, ಶಕುಂತಿಕ, ಮಕ್ಷಿಕ, ನೊಣ, ನಾ ಏನ್ ಮಾಡಿದೆ ಅದನ್ನ ಒಂದು ಕಡ್ಡಿ ಸಿಗಿಸ್ಬಿಟ್ಟೆ. ಅದಕ್ಕೆ ಒಂದು ಕಡ್ಡಿ ತಗೊಂಡೆ ಮರದ್ದು, ಅದಕ್ಕೆ ಸಿಕ್ಕಿಸ್ಬಿಟ್ಟೆ ಮಕ್ಷಿಕಕ್ಕೆ. ನೊಣವನ್ನ ನಾನು ಕೊಂದೆ. ಅದು ಬಿಟ್ರೆ ನಾನಿನ್ನೇನೂ ತಪ್ಪು ಮಾಡಿಲ್ಲ. ಅದೊಂದೇ ತಪ್ಪು ಮಾಡಿದ್ದು ನಾನು, ಅದೊಂದೇ ನಾನು ಮಾಡಿದ್ದು ಬಿಟ್ಟು ನಾನಿನ್ನೇನು ಮಾಡಿದ್ದು ಕೂಡ ನನಗೆ ಇಲ್ಲ. ಆ ಪಾಪದಿಂದ ನೀನ್ ನನ್ನನ್ನ ಹಾಕಿದ್ದಿ ಅಂತಂದ್ರೆ ನಾನು ಮಾಡಿದಂತ ಸಹಸ್ರ ಸಮಿತಂ ತಪಃ, ಸಾವಿರಾರು ಪಟ್ಟು ದೊಡ್ಡದಾಗಿರತಕ್ಕಂತ ತಪಸ್ಸನ್ನ ನೀನ್ ಯಾಕೆ ಪರಿಗಣನೆಗೆ ತಗೊಳ್ತಾ ಇಲ್ಲ? ಯಾವುದೋ ಬಾಲ್ಯಾವಸ್ಥೆಯಲ್ಲಿ ಹುಡುಗನಾಗಿದ್ದಾಗ, ಬಾಲಕನಾಗಿದ್ದಾಗ ತಿಳಿಯದೆ ಆ ಮಕ್ಷಿಕಕ್ಕೆ ನಿಶೀಕವನ್ನ, ಕಡ್ಡಿಯನ್ನ ಚುಚ್ಚಿದ್ದನ್ನೇ ಮಹತ್ಪಾಪ ಅಂತ ತಿಳಿದು ನನ್ನನ್ನು ಶೂಲಕ್ಕೆ ಹಾಕಿದ್ದಿ. ಆ ಪಾಪ ನಾನು ಮಾಡಿದಂತ 1000 ತಪಸ್ಸುಗಳ ಲೆಕ್ಕ ಹಾಕೊಂಡು ಯಾಕೆ ಪರಿಹಾರ ಮಾಡ್ಲಿಲ್ಲ ನೀನು? ಆದ್ದರಿಂದ ಎಲ್ಲ ಭೂತಗಳ, ಸಕಲ ಪ್ರಾಣಿಗಳ ವಧೆಗಿಂತ ಬ್ರಾಹ್ಮಣ ವಧೆ ಅತ್ಯಂತ ಹೀನವಾದಂತಹ ಕರ್ಮ. ಗರಿಯಾನ್ನೇ ದೊಡ್ಡ ಪಾಪವನ್ನ, ಶ್ರೇಷ್ಠವಾದ ಉತ್ಕೃಷ್ಟವಾದ ಪಾಪವನ್ನ ತಂದು ಕೊಡತಕ್ಕಂತಹ ಕರ್ಮ ಬ್ರಾಹ್ಮಣ ವಧೆ. ಆದ್ದರಿಂದ ಅಂತಹ ಬ್ರಾಹ್ಮಣ ವಧೆಯನ್ನ ನೀನು ಮಾಡಿಸಿದ್ದರಿಂದ ಆ ದೋಷ ನಿನಗೆ ಬಂದಿದೆ. ಆ ದೋಷದಿಂದ ಮದ್ವಧರೂಪ ಕಿಲ್ವಿಷಾತ್, ನನ್ನ ವಧಾರೂಪವಾಗಿರತಕ್ಕಂತಹ ಪಾಪದಿಂದ ನೀನು ಶೂದ್ರ ಯೋನಿಯಲ್ಲಿ ಹುಟ್ಟಿ ಬರಬೇಕು ಅಂತ ಶಾಪ ಕೊಟ್ಟರು. ಅಂಥ ಯಾವ ಆಣಿಮಾಂಡವ್ಯರ ಶಾಪದಿಂದ ಧರ್ಮರಾಜ, ಯಮಧರ್ಮರಾಜರು ಶೂದ್ರ ಯೋನಿಯಲ್ಲಿ ಹುಟ್ಟಿ ಬಂದಿದ್ದಾರೆ. ಯಾರವರು? ವಿದ್ವಾನ್, ಜ್ಞಾನಿಯಾಗಿರತಕ್ಕಂಥ ವಿದುರ ರೂಪದಿಂದ ಧರ್ಮಶಾಲಿಯಾಗಿ, ಧರ್ಮಿಷ್ಠನಾಗಿ ಅವತಾರವನ್ನ ಮಾಡಿ ಬರ್ತಾ ಇದ್ದಾರೆ ಯಮಧರ್ಮರಾಜರು ವಿದುರನಾಗಿ. ಸಂಜಯೋ ಮುನಿಕಲ್ಪಸ್ತು ಜಗ್ನೇ ಶೂದ್ರೋ ಗವದ್ಗಣಾತ್ ಸೂರ್ಯಾಚ್ಚ ಕುಂತ್ಯಾಂ ಕನ್ಯಾಯಾಂ ಜಗ್ನೇ ಕರ್ಣೋ ಮಹಾರಥಃ ಸಹಜಂ ಅನುಗ್ರಹಾಯ ಲೋಕಾನಾಂ ವಿಷ್ಣುರ್ಲೋಕ ನಮಸ್ಕೃತಃ ವಸುದೇವಾತ್ಮದೇವಕ್ಯಾಂ ಪ್ರಾದುರ್ಭೂತೋ ಮಹಾಯಶಾಃ ಅನಾದಿನಿಧನೋ ದೇವಃ ನಕರ್ತಾ ನಕೃತಃ ಪ್ರಭುಃ ಅವ್ಯಕ್ತಮಕ್ಷರಂ ಬ್ರಹ್ಮ ಪ್ರಧಾನಂ ನಿರ್ಗುಣಾತ್ಮಕಂ ಆತ್ಮಾನಮವ್ಯಯಂ ಚೈವ ಪ್ರಕೃತೆ ಪ್ರಭವಂ ಪರಂ ಪುರುಷಂ ವಿಶ್ವಕರ್ಮಾಣಂ ಸತ್ಯಯೋನಿಂ ಧ್ರುವಾಕ್ಷರಂ ಅನಂತಮಚಲಂ ಮೇರುಂ ಹಂಸಂ ನಾರಾಯಣಂ ಪ್ರಭುಂ ಧಾತಾರಮಜರಂ ದಿವ್ಯಂ ಯಮಾಹುಃ ಪರಮವ್ಯಯಂ.
पुरुषस्य विभुः कर्ता सर्वभूत पितामहः धर्म संस्थापनार्थाय प्रजज्ञे अंधकवृष्णिषु। ಸಂಜಯ ಮುನಿಕಲ್ಪನಾಗಿರ್ತಕ್ಕ ಋಷಿಗಳಿಗೆ ಸಮಾನನಾಗಿರ್ತಕ್ಕ ಯಾವ ಸಂಜಯ ಗವಲ್ಗಣನ ಮಗನಾಗಿ ಅವನು ಕೂಡ ಶೂದ್ರ ಯೋನಿಯಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ. ಇನ್ನು ಕುಂತಿ ಕನ್ಯಾವಸ್ಥೆಯಲ್ಲಿಯೇ ಸೂರ್ಯನಿಂದ ಒಬ್ಬ ಮಗನನ್ನ ಪಡಿತಾ ಇದ್ದಾಳೆ. ಅವನೇ ಸಹಜವಾಗಿರ್ತಕ್ಕಂತಹ ಕವಚ ಕುಂಡಲಗಳಿಂದ ಶೋಭಿಸ್ತಕ್ಕಂತಹ ಅತ್ಯಂತ ಶ್ರೇಷ್ಠ ಮಹಾರಥಿಯಾಗಿರ್ತಕ್ಕಂತಹ ಯಾವ ಕರ್ಣ. ಅಲ್ಲಿಂದ ಮುಂದೆ ಲೋಕಗಳಿಗೆ ಅನುಗ್ರಹ ಮಾಡ್ಲಿಕ್ಕಾಗಿ ಎಲ್ಲ ಲೋಕಗಳಿಂದ ನಮಸ್ಕೃತನಾಗಿರ್ತಕ್ಕಂತಹ ಭಗವಂತ ವಿಷ್ಣು, ಸರ್ವವ್ಯಾಪ್ತನಾಗಿರ್ತಕ್ಕಂತಹ ಭಗವಂತ ನಾರಾಯಣ ದೇವಕೀ ದೇವಿಯಲ್ಲಿ ವಸುದೇವನ ಮೂಲಕ ಅವತಾರವನ್ನ ಮಾಡ್ತಾ ಇದ್ದಾನೆ. ಹರವನು ದೇವರ ಗುಣಗಳನ್ನ ಲೆಕ್ಕ ಪಟ್ಟಿ ಮಾಡ್ತಾರೆ ಇಲ್ಲಿ. ಅನಾದಿ ನಿಧನ, ಅನಾದಿ ನಿಧನ, ಆದಿಮಧ್ಯಾಂತ ಶೂನ್ಯ, ಕ್ರೀಡಾದಿ ಗುಣ ವಿಶಿಷ್ಟ, ಎಲ್ಲವನ್ನ ಮಾಡತಕ್ಕಂಥವನು. ಆದ್ರೆ ಅವನನ್ನ ಯಾರೂ ಮಾಡ್ಲಿಕ್ಕೆ ಬರೋದಿಲ್ಲ. ನಕೃತ, ಪ್ರಭು, ಸಮರ್ಥ, ಅವ್ಯಕ್ತ ಸ್ವರೂಪ, ನಾಶರಹಿತ, ಮತ್ತೆ ಬ್ರಹ್ಮ. ಬ್ರಹ್ಮ ಅಂದ್ರೆ ಗುಣಪೂರ್ಣ, ಗುಣಪೂರ್ಣ, ಪ್ರಧಾನ, ಎಲ್ಲವೂ ಅವನಿಂದಲೇ, ಅವನು ಬಿಟ್ಟು ಇನ್ಯಾವುದೂ ಇಲ್ಲ. ನಿರ್ಗುಣಾತ್ಮಕ, ಪ್ರಾಕೃತಿಕವಾಗಿರತಕ್ಕ ಗುಣತ್ರಯಗಳಿಂದ ದೂರನಾಗಿರ್ತಕ್ಕಂತಹ ವ್ಯಕ್ತಿ. ಆತ್ಮ, ಅಂತರ್ಯಾಮಿ, ಅವ್ಯಯ, ಚತುರ್ವಿಧ ನಾಶರಹಿತ, ಪ್ರಕೃತೇ ಪ್ರಭವ, ಸಮಸ್ತ ಪ್ರಕೃತಿಯನ್ನ ಸೃಷ್ಟಿ ಮಾಡತಕ್ಕಂಥವನು. ಪ್ರಭವ ಅಂದ್ರೆ ಉತ್ಪತ್ತಿ ಕಾರಣ ಅಂತ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ ಇಲ್ಲಿ. ಪ್ರಕೃತಿ ಪ್ರಭವ ಅಂದ್ರೆ ಪ್ರಕೃತಿಯ ಮೂಲಕ ಜಗತ್ತನ್ನ ಉತ್ಪತ್ತಿ ಮಾಡತಕ್ಕಂಥ ಮಹಾ ಸಮರ್ಥನಾಗಿರ್ತಕ್ಕ ನಾರಾಯಣ. ಪರ, ಪರ ಅಂದ್ರೆ ಸರ್ವೋತ್ತಮ ಪುರುಷ, ಅನಂತ ಕಲ್ಯಾಣ ಗುಣಪರಿಪೂರ್ಣ, ವಿಶ್ವಕರ್ಮ, ಸಕಲವನ್ನೂ ನಿರ್ಮಾಣ ಮಾಡತಕ್ಕಂಥವು. ಸತ್ಯಯೋನಿ, ಶಾಸ್ತ್ರದಿಂದಲೇ ತಿಳಿಯಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ಸ್ವರೂಪ. ಧ್ರುವ, ಶಾಶ್ವತನಾಗಿರ್ತಕ್ಕಂಥವು. ಅಕ್ಷರ, ಎಲ್ಲ ಇಂದ್ರಿಯಗಳಿಗೆ ನಿಯಾಮಕನಾಗಿರ್ತಕ್ಕಂಥ, ಜ್ಞಾನ ಸ್ವರೂಪನಾಗಿರ್ತಕ್ಕಂಥ. ಅನಂತ, ನಮ್ಮ ಅನಂತ ಅಂದ್ರೆ ಗೊತ್ತಿದೆ. ಅಚಲ, ಮೇರು, ಹಂಸ ಅಂದ್ರೆ ಗೊತ್ತು ಭಗವಂತನೇ. ನಾರಾಯಣ ಅಂದ್ರೂ ಗೊತ್ತು, ಪ್ರಭು ಅಂದ್ರೂ ಗೊತ್ತು. ಮೇರು ಅಂದ್ರೆ ಏನು? ಆದಿರಾಜರು ಅರ್ಥ ಮಾಡ್ತಾರೆ. ಮಾ ಅಂದ್ರೆ ಮಹಾಲಕ್ಷ್ಮಿ. ಮಾಯಾಹ ಈರುಂ, ಮಾಯಾಹ ಲಕ್ಷ್ಮ್ಯಾಹ ಈರುಂ ಪ್ರೇರಣಶೀಲಂ. ಮಹಾಲಕ್ಷ್ಮೀ ದೇವಿಗೂ ಪ್ರೇರಣೆಯನ್ನ ಮಾಡತಕ್ಕಂಥವು. ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ, ಜ್ಞಾನಸ್ಫೂರ್ತಿ. ತಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಮಹಾಲಕ್ಷ್ಮೀ ದೇವಿಗೂ ಕೂಡ ಪ್ರೇರಣೆಯನ್ನ ಮಾಡತಕ್ಕಂಥವನು ಆದ ಕಾರಣ ಭಗವಂತನಿಗೆ ಒಂದು ಹೆಸರು ಮೇರು. ದೋಷರಹಿತ ಹಂಸ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಾರಾಯಣ, ಸರ್ವಸಮರ್ಥ ಪ್ರಭು. ಧಾತೃ, ಎಲ್ಲ ಲೋಕಗಳನ್ನ ಧರಿಸುವವನು. ಅಜರ, ಅವನಿಗೆ ಯಾವುದೇ ಪ್ರಕಾರವಾಗಿರತಕ್ಕಂತಹ ಮುಪ್ಪು ಮೊದಲಾಗಿರ್ತಕ್ಕ ದೋಷ ಇಲ್ಲ. ದಿವ್ಯ ಅಪ್ರಾಕೃತ ಸ್ವರೂಪ. ಪುರುಷ, ವಿಭು, ಕರ್ತ, ಎಲ್ಲ ಲೋಕಗಳಿಗೆ ಪಿತಾಮಹ. ಇಂಥ ಭಗವಂತ ಧರ್ಮ ಸಂಸ್ಥಾಪನೆಯನ್ನ ಮಾಡ್ಲಿಕ್ಕಾಗಿ ಅಂಧಕ ವೃಷ್ಣಿಗಳ ಕುಲದಲ್ಲಿ ತಾನು ಅವತಾರವನ್ನ ಮಾಡಿ ಬರ್ತಾ ಇದ್ದಾನೆ. ನೋಡಿ, ದೇವರ ಅವತಾರ ಮಾಡ್ದ ಅನ್ನುವಾಗ ಬೇರೆಯವರ ಹುಟ್ಟಿದಂತೆ ಭಗವಂತನ ಅವತಾರ ಅಲ್ಲ ಅಂತ ಹೇಳಲಿಕ್ಕಾಗಿ ಅನಾದಿ ನಿಧನಾದಾರಭ್ಯ ಸರ್ವಭೂತ ಪಿತಾಮಹ ಅನ್ನಿ ತನಕ ಎಷ್ಟು ವಿಶೇಷಣಗಳನ್ನ ಕೊಡ್ತಾರೆ ಭಗವಂತನಿಗೆ. ಅದರಲ್ಲಿ ಒಂದು ವಿಶೇಷವಾಗಿ ನಾವು ಸದಾಗಿ ಚಿಂತನೆ ಮಾಡಿದ ಅರ್ಥ ಮೇರು, ಮಹಾಲಕ್ಷ್ಮಿಗೂ ಪ್ರೇರಕ. ಮಹಾವೀರ್ಯೌ ಸರ್ವಶಾಸ್ತ್ರ ವಿಶಾರದೌ ಸಾತ್ವಿಕಿ ಕೃತವರ್ಮಾ ಚ ನಾರಾಯಣ ಮನುವ್ರತೌ ಸತ್ಯಕಾತ್ ಹೃದಿಕಾಚ್ಚೈವ ಜಜ್ಞಾತೆ
ಅಸ್ತ್ರ ವಿಶಾರದೌ ಮಹಾವೀರ್ಯರಾಗಿರ್ತಕ್ಕಂತಹ ಎಲ್ಲ ಶಾಸ್ತ್ರಗಳನ್ನ ತಿಳಿದಿರತಕ್ಕಂತಹ ಎಲ್ಲ ಅಸ್ತ್ರಗಳನ್ನ ವಿಶೇಷವಾಗಿ ಬಲ್ಲವರಾಗಿರ್ತಕ್ಕಂತಹ ನಾರಾಯಣ ಮನೋವ್ರತವು ಕೃಷ್ಣದೇವರನ್ನೇ ನಾರಾಯಣನನ್ನೇ ಯಾವಾಗಲೂ ಫಾಲೋ ಮಾಡ್ತಾ ಅವನ ಭಕ್ತರಾಗಿರ್ತಕ್ಕಂತಹ ಸಾತ್ಯಕಿ ಮತ್ತು ಕೃತವರ್ಮ ಎಂಬತಕ್ಕಂಥ ಇಬ್ಬರು ಸತ್ಯಕ ಮತ್ತು ಹೃದಿಕ ಎಂಬತಕ್ಕಂಥ ವ್ಯಕ್ತಿಗಳಿಂದ ಹುಟ್ಟಿ ಬರ್ತಾ ಇದ್ದಾರೆ. ಸತ್ಯಕನ ಮಗ ಸಾತ್ಯಕಿ, ಹೃದಿಕನ ಮಗ ಕೃತವರ್ಮ. ಭರದ್ವಾಜಸ್ಯ ಚ ಸ್ಕನ್ನಂ ದ್ರೋಣ್ಯಾಂ ಶುಕ್ರಮವರ್ಧತ ಮಹರ್ಷೇ ರುದ್ರ ತಪಸಸ್ತಸ್ಮಾತ್ ದ್ರೋಣೋ ವ್ಯಜಾಯತ್. ಮಹರ್ಷಿಗಳಾದ ಅತ್ಯಂತ ಉಗ್ರವಾಗಿರತಕ್ಕ ತಪಸ್ಸನ್ನ ಅನುಷ್ಠಾನ ಮಾಡತಕ್ಕಂತಹ ಭರದ್ವಾಜರ ವೀರ್ಯ ಒಂದು ದ್ರೋಣ ದೊನ್ನೆ ಪಾತ್ರೆಯಲ್ಲಿ ಬಿತ್ತು. ಆ ವೀರ್ಯ ಅಲ್ಲೇ ಅಭಿವೃದ್ಧಿಯನ್ನ ಹೊಂದಿ ಒಂದು ಮಗುವಾಯಿತು. ಆ ಮಗುವೇ ದ್ರೋಣ. ದ್ರೋಣಾಚಾರ್ಯರು ಹೀಗೆ ಹುಟ್ಟಿ ಬಂದಿದ್ದಾರೆ. ಗೌತಮಾನ್ ಮಿಥುನಂ ಜಗ್ನೆ ಶರಸ್ತಂಭಾಚ್ಛರದ್ವತಃ ಅಶ್ವತ್ಥಾಮ್ನಶ್ಚ ಜನನೀ ಕೃಪಶ್ಚೈವ ಮಹಾರಥಃ. ಗೌತಮಾತ್ ಶರದ್ವತಃ, ಗೌತಮರ ವಂಶದಲ್ಲಿ ಬಂದಿರತಕ್ಕಂತ ಶರದ್ವಾನ್ ಅಥವಾ ಶರದ್ವಂತರಿಗೆ ಇಬ್ರು ಮಿಥುನಂ ಜಗ್ನೆ, ಒಂದು ಗಂಡು ಒಂದು ಹೆಣ್ಣು ಅವಳಿ ಜವಳಿ ಮಕ್ಕಳು ಹುಟ್ಟಿ ಬಂದಿದ್ದಾರೆ. ಆ ಹೆಣ್ಣೆ ಯಾರು? ಅಶ್ವತ್ಥಾಮರ ತಾಯಿಯಾಗಿರ್ತಕ್ಕಂಥ ಕೃಪಿ ಮತ್ತು ಗಂಡುವೆ ಮಹಾರಥರಾಗಿರ್ತಕ್ಕಂಥ ಕೃಪಾಚಾರ್ಯರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳು. ಶರಸ್ತಂಭ, ಹುಲ್ಲಿನ ಒಂದು ಭವಣೆಯ ಮೇಲೆ, ಹುಲ್ಲಿನ ಒಂದು ಕಟ್ಟೆಯ ಮೇಲೆ, ಕಟ್ಟಿನ ಮೇಲೆ ಬಿದ್ದಾಗ ಶರದ್ವಂತರ ವೀರ್ಯ ಅಲ್ಲೇ ಎರಡು ಭಾಗವಾಗಿ ಇಬ್ಬರು ಹುಟ್ಟಿ ಬಂದರು. ಮುಂದೆ ವಿಸ್ತಾರವಾಗಿ ಹೇಳ್ತಾರೆ ಆ ಕಥೆಗಳನ್ನ, ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತಾ ಇರೋದು. ಅಶ್ವತ್ಥಾಮ ತತೋ ಜಗ್ನೆ ದ್ರೋಣಾದಸ್ತ್ರಭೃತಾಂಬರಾತ್ ದೃಷ್ಟದ್ಯುಮ್ನ ವಿನಾಶಾಯ ಸೃಷ್ಟೋ ಧಾತ್ರ ಮಹಾತ್ಮನ. ಆನಂತರದಲ್ಲಿ ಶಸ್ತ್ರಭೃತಾಂಬರಾತ್, ಅಸ್ತ್ರಶಸ್ತ್ರಗಳನ್ನ ಧರಿಸಿದವರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ ಯಾವ ದ್ರೋಣಾಚಾರ್ಯರಿಂದ ಅಶ್ವತ್ಥಾಮಾಚಾರ್ಯರು ಹುಟ್ಟಿ ಬಂದಿದ್ದಾರೆ. ಯಾಕೆ? ಚತುರ್ಮುಖ ಬ್ರಹ್ಮದೇವರು ಯಾಕೆ ದ್ರೋಣಾಚಾರ್ಯರನ್ನು ಸೃಷ್ಟಿ ಮಾಡಿದ್ದು, ಇಲ್ಲಿ ಬರುವಂತೆ ಮಾಡಿದ್ದು? ದೃಷ್ಟದ್ಯುಮ್ನ ವಿನಾಶ, ದೃಷ್ಟದ್ಯುಮ್ನನ ಸಂಹಾರಕ್ಕಾಗಿಯೇ ದ್ರೋಣಾಚಾರ್ಯರ ಮಕ್ಕಳಾಗಿ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಬಂದಿದ್ದಾರೆ. ತಥೈವ ದೃಷ್ಟದ್ಯುಮ್ನೋಪಿ ಸಾಕ್ಷಾದಗ್ನಿ ಸಮದ್ಯುತಿ ವೈತಾನೇ ಕರ್ಮಣಿ ತತಃ ಪಾವಕಾತ್ ಸಮಜಾಯತ ವೀರೋ ದ್ರೋಣ ವಿನಾಶಾಯ ಧನುಷಾ ಸಹ ವೀರ್ಯವಾನ್ ತಥೈವ ವೇದ್ಯಾನ್ ಕೃಷ್ಣಾಪಿ ಜಗ್ನೇ ತೇಜಸ್ವಿನಿ ಶುಭಾ ವಿಭ್ರಾಜಮಾನಾ ವಪುಷಾ ಬಿಭ್ರತಿ ರೂಪಮುತ್ತಮಂ ಪ್ರಹ್ಲಾದ ಶಿಷ್ಯೋ ನಗ್ನಜಿತ್ ಸುಬಲಶ್ಚಾಭವತ್ತದಾ. ಅದೇ ಪ್ರಕಾರವಾಗಿಯೇ ಅಗ್ನಿ ಸಮದ್ಯುತಿ, ಅಗ್ನಿಗೆ ಸಮಾನವಾಗಿರತಕ್ಕಂಥ ಯಾವ ಕಾಂತಿಯಿಂದ ಕೂಡಿದ ಅಗ್ನಿಯೇ, ಬೇರೆ ಯಾರು ಅಲ್ಲ, ದೃಷ್ಟದ್ಯುಮ್ನ ಹುಟ್ಟಿ ಬಂದಿದ್ದಾನೆ. ವೈತಾನೇ ಕರ್ಮಣಿ, ವಿತಾನ ಕರ್ಮ ಅಂದ್ರೆ ಯಜ್ಞಗಳನ್ನ ಮಾಡುವ ಕರ್ಮ. ಯಜ್ಞ ಸಂದರ್ಭದಲ್ಲಿ ಅಗ್ನಿಯ ಕುಂಡದಿಂದ ಎದ್ದು ಬಂದಿದ್ದಾನೆ. ಅಗ್ನಿಯೇ ದೃಷ್ಟದ್ಯುಮ್ನಾಗಿ. ಅದಾದ್ಮೇಲೆ ಅಗ್ನಿಯಿಂದ ಎದ್ದು ಬಂದ, ಅಗ್ನಿಯ ಕುಂಡದಿಂದ ಉದ್ಭವಿಸಿ ಬಂದಿದ್ದಾನೆ ದೃಷ್ಟದ್ಯುಮ್ನ. ಏನಕ್ಕೆ? ದ್ರೋಣ ವಿನಾಶಾಯ, ದ್ರೋಣಾಚಾರ್ಯರ ನಾಶಕ್ಕಾಗಿ. ಕೈಯಲ್ಲಿ ಬಿಲ್ಲು ಬಾಣಗಳ ಜೊತೆಯಲ್ಲಿಯೇ ಮಹಾಪರಾಕ್ರಮಶಾಲಿಯಾಗಿರತಕ್ಕಂಥ ವೀರನಾದ ದ್ರೋಣಾಚಾರ್ಯರನ್ನ ಸಂಹಾರ ಮಾಡ್ಲಿಕ್ಕಾಗಿಯೇ, ದ್ರೋಣಾಚಾರ್ಯರ ಸಂಹಾರವನ್ನೇ ಉದ್ದೇಶ ಮಾಡಿಕೊಂಡಂತಹ ದೃಷ್ಟದ್ಯುಮ್ನ ಯಜ್ಞದಿಂದ ಹುಟ್ಟಿ ಬಂದಿದ್ದಾನೆ. ಅದೇ ಪ್ರಕಾರವಾಗಿಯೇ ವೇದಿಜಾ, ಯಜ್ಞ ವೇದಿಕೆ, ಅಗ್ನಿಕುಂಡದಿಂದ ದೃಷ್ಟದ್ಯುಮ್ನ ಎದ್ದು ಬಂದ್ರೆ ಆ ವೇದಿಕೆಯಿಂದ ಯಾರೆದ್ದು ಬರ್ತಾ ಇದ್ದಾರೆ? ದ್ರೌಪದಿ, ಪರಮ ಮಂಗಳ ಸ್ವರೂಪಿಯಾಗಿರತಕ್ಕಂಥ ಕೃಷ್ಣ. ದ್ರೌಪದಿ ದೇವಿ ಪ್ರಾದುರ್ಭೂತಳಾಗಿ ಬಂದಿದ್ದಾಳೆ.
ಇನ್ನು ವಪುಷಾ ವಿಭ್ರಾಜಮಾನ, ಅವಳ ಸ್ವರೂಪ ಶರೀರ ಹೇಗಿದೆ ಅಂದ್ರೆ ಪ್ರಕಾಶಮಾನವಾಗಿರ್ತಕ್ಕಂತಹ ಶರೀರ, ಉತ್ತಮವಾಗಿರ್ತಕ್ಕಂತಹ ರೂಪವನ್ನ ಧಾರಣ ಮಾಡಿ ಹೊಳೆಯುವ ಶರೀರದಿಂದ ಮಹಾನುಭಾವಳು ಭಾರತೀ ದೇವಿ ಪಂಚಕನ್ಯೆಯರ ಸನ್ನಿಧಾನದೊಂದಿಗೆ ಅವರ ಜೊತೆ ಕರ್ಕೊಂಡು ಅವತಾರ ಮಾಡಿ ಬರ್ತಾ ಇದ್ದಾಳೆ. ಪ್ರಹ್ಲಾದರಾಜರ ಶಿಷ್ಯರಾಗಿರ್ತಕ್ಕಂಥ ನಗ್ನಜಿತ್ ಮತ್ತು ಸುಬಲ ಇಬ್ಬರು ಕೂಡ ಹುಟ್ಟಿದ್ದಾರೆ. ನಗ್ನಜಿತ್ ಸುಬಲ, ಅದರಲ್ಲಿ ನಗ್ನಜಿತ್ ರಾಜ ಪ್ರಹ್ಲಾದರಾಜರ ಶಿಷ್ಯ ಅಂತ, ಪ್ರಹ್ಲಾದನ ಶಿಷ್ಯನಾಗಿರ್ತಕ್ಕ ನಗ್ನಜಿತ್ ಹಾಗೆ ಸುಬಲ ಇಬ್ಬರು ಕೂಡ ಹುಟ್ಟಿ ಬರ್ತಾ ಇದ್ದಾರೆ. ತಸ್ಯ ಪ್ರಜಾ ಧರ್ಮಧಾತ್ರಿ ಜಗ್ನೆ ದೇವ ಪ್ರಕೋಪನಾತ್ ಗಾಂಧಾರ ರಾಜಾತ್ ಪುತ್ರೋ ಭೂತ್ ಶಕುನಿ ಸೌಬಲಸ್ತತಾ. ಆ ಗಾಂಧಾರ ರಾಜನಾಗಿರ್ತಕ್ಕಂತಹ ಸುಬಲ ಮಹಾರಾಜನಿಗೆ ಅವನು ದೇವತೆಗಳಿಗೆ ಮಾಡಿದ ದ್ರೋಹ, ಕಥೆ ಮುಂದೆ ಹೇಳ್ತಾರೆ, ದೇವತೆಗಳಿಗೆ ಮಾಡಿದ ದ್ರೋಹದಿಂದ 24 ಗಂಟೆ ಅಧರ್ಮವನ್ನೇ ಮಾಡತಕ್ಕಂಥ ಒಬ್ಬ ಮಗ ಹುಟ್ಟಿದ. ಸೌಬಲ, ಸುಬಲ ಮಹಾರಾಜನ ಮಗನಾದ್ದರಿಂದ ಸೌಬಲ ಅಂತ ಕರೀತಾರೆ. ಅವನಿಗೆ ಶಕುನಿ, ದ್ವಾಪರ ಎಂಬತಕ್ಕಂಥ ದೈತ್ಯನೇ ಶಕುನಿಯಾಗಿ ಹುಟ್ಟಿದ್ದಾನೆ. ದುರ್ಯೋಧನಸ್ಯ ಮಾತಾ ಚ ಜಜ್ಞಾತೇರ್ಥ ವಿದಾ ಉಭೋ ಕೃಷ್ಣದ್ವೈಪಾಯನಾಜ್ಜಗ್ನೇ ಧೃತರಾಷ್ಟ್ರೋ ಜನೇಶ್ವರ ಕ್ಷೇತ್ರೆ ವಿಚಿತ್ರ ವೀರ್ಯಸ್ಯ ಪಾಂಡುಶ್ಚೈವ ಮಹಾಬಲಃ ಧರ್ಮಾರ್ಥ ಕುಶಲೋ ಧೀಮಾನ್ ಮೇಧಾವಿ ವೀತಕಲ್ಮಷಃ ವಿದುರಶೂದ್ರ ಯೋನೌ ತು ಜಗ್ನೇ ದ್ವೈಪಾಯನಾದಪಿ ಪಾಂಡೋಸ್ತು ಜಗ್ನಿರೇ ಪಂಚಪುತ್ರಾ ದೇವಸಮಾಃ ಪೃಥಕ್. ದುರ್ಯೋಧನನ ತಾಯಿಯಾಗಿರ್ತಕ್ಕಂಥ ಗಾಂಧಾರಿಯು ಕೂಡ ಅಲ್ಲೇ ಹುಟ್ಟಿ ಬಂದಿದ್ದಾಳೆ. ಇಲ್ಲಿ ಸುಬಲ ಮಹಾರಾಜನ ಮಗಳಾಗಿಯೇ ಗಾಂಧಾರರ ದೇಶದ ರಾಜಕುಮಾರಿಯಾಗಿ ಅಲ್ಲಿ ಹುಟ್ಟಿ ಬಂದಿದ್ದಾಳೆ. ಅವರಿಬ್ಬರು ಯಾರು, ಶಕುನಿ ಮತ್ತು ಗಾಂಧಾರಿ ನೋಡಿ, ಇಬ್ಬರು ಕೂಡ ಅರ್ಥಶಾಸ್ತ್ರವನ್ನ ಚೆನ್ನಾಗಿ ತಿಳಿದವರು. ಅದರಲ್ಲಿ ಅವರು ನೋಡಿ ಅದ್ಭುತವಾಗಿದೆ, ಅರ್ಥಶಾಸ್ತ್ರದಲ್ಲಿ ಅವರು ಗ್ರಾಜುಯೇಷನ್ ಅವರಿಬ್ಬರದ್ದು. ಇಂಥ ಸೂಕ್ಷ್ಮ ವಿಷಯಗಳನ್ನೇ ನಾವು ಪಾಯಿಂಟ್ ಔಟ್ ಮಾಡಬೇಕು. ಶಕುನಿ ಹಾಗೆ ಗಾಂಧಾರಿ ಇಬ್ಬರು ಕೂಡ ಅರ್ಥಶಾಸ್ತ್ರದಲ್ಲಿ ಒಳ್ಳೆ ಪ್ರಾವೀಣ್ಯವನ್ನ ಪಡೆದಿರತಕ್ಕಂತಹ ವ್ಯಕ್ತಿಗಳು. ಹಾಗೆ ಕೃಷ್ಣದ್ವೈಪಾಯನರಾಗಿರ್ತಕ್ಕ ವ್ಯಾಸರಿಂದ ಧೃತರಾಷ್ಟ್ರ ಹುಟ್ಟಿದ್ದಾನೆ. ಮಹಾಬಲಶಾಲಿಯಾಗಿರ್ತಕ್ಕಂಥ ಪಾಂಡು ಬಂದಿದ್ದಾನೆ. ಇಲ್ಲಿ ವಿಚಿತ್ರ ವೀರ್ಯನ ಹೆಂಡಂದಿರಲ್ಲಿ ವೇದವ್ಯಾಸ ದೇವರ ಮೂಲಕ ಧೃತರಾಷ್ಟ್ರ ಮತ್ತು ಪಾಂಡು ಇಬ್ಬರು ಬಂದಿದ್ದಾರೆ. ಧರ್ಮಾರ್ಥಗಳನ್ನ ವಿಶೇಷವಾಗಿ ತಿಳಿದಿರತಕ್ಕಂತಹ ಧೀಮಾನ್, ಬುದ್ಧಿವಂತನಾಗಿರ್ತಕ್ಕಂತಹ ಮೇಧಾವಿಯಾಗಿರ್ತಕ್ಕಂತಹ ವೀತಕಲ್ಮಷಃ, ದೋಷರಹಿತನಾಗಿರ್ತಕ್ಕಂತಹ ಪಾಪರಹಿತನಾಗಿರ್ತಕ್ಕಂತಹ ವಿದುರ ವೇದವ್ಯಾಸ ದೇವರಿಂದ ಶೂದ್ರ ಯೋನಿಯಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ. ಇಂತಹ 3 ಮಕ್ಕಳಲ್ಲಿ ಪಾಂಡು ಮಹಾರಾಜನಿಗೆ ದೇವತೆಗಳಿಗೆ ಸಮನಾಗಿರತಕ್ಕಂತಹ 5 ಮಂದಿ ಗಂಡು ಮಕ್ಕಳು ಹುಟ್ಟಿದ್ದಾರೆ. ದ್ವಯೋ ಸ್ತ್ರಿಯೋರ್ಗುಣಜ್ಯೇಷ್ಠಸ್ತೇಷಾಮಾಸೀತ್ ಯುಧಿಷ್ಠಿರಃ ಧರ್ಮಾತ್ ಯುಧಿಷ್ಠಿರೋ ಜಗ್ನೇ ಮಾರುತಾತ್ತು ವೃಕೋದರಃ ಇಂದ್ರಾತ್ ಧನಂಜಯೋ ಜಗ್ನೇ ಸರ್ವಶಾಸ್ತ್ರ ವಿಶಾರದಃ ಜಗ್ನಾತೆ ರೂಪ ಸಂಪನ್ನ ವಶ್ವಿಭ್ಯಾಂತು ಯಮಾವಪಿ ನಕುಲಃ ಸಹ ದೇವಶ್ಚ ಗುರು ಶುಶ್ರೂಷಣೆ ರತೌ ತಥಾ ಪುತ್ರ ಶತಂ ಜಗ್ನೇ ಧೃತರಾಷ್ಟ್ರಸ್ಯ ಧೀಮತಃ. ಅದರಲ್ಲಿ ಇಬ್ಬರು ಹೆಂಡತಿಯರು ಅವನಿಗೆ, ದ್ವಯೋಹೋ ಸ್ತ್ರೀಯೋಹೋ. ಆ ಪಾಂಡುವಿಗೆ ಕುಂತಿ ಮತ್ತು ಮಾದ್ರಿ ಅಂತ ಇಬ್ಬರು ಹೆಂಡಂದಿರು. ಅದರಲ್ಲಿ ಕುಂತಿದೇವಿಯಲ್ಲಿ ವಯಸ್ಸಿನಿಂದ ಅತ್ಯಂತ ಶ್ರೇಷ್ಠನಾದವನು, ಗುಣಗಳಿಂದ ಜ್ಯೇಷ್ಠನಾದವನು ಯುಧಿಷ್ಠಿರ, ಧರ್ಮರಾಜ. ಅವನು ಯಮಧರ್ಮರಾಜರಿಂದ ಹುಟ್ಟಿ ಬಂದಿದ್ದಾನೆ. ಮಾರುತಾತ್ತು ವೃಕೋದರ, ವಾಯುದೇವರಿಂದ ಭೀಮಸೇನ ವೃಕೋದರ ಹುಟ್ಟಿ ಬಂದಿದ್ದಾನೆ. ಧನಂಜಯ, ಅರ್ಜುನ ಇಂದ್ರದೇವರಿಂದ ಹುಟ್ಟಿ ಬಂದಿದ್ದಾನೆ. ಅವನು ಯಾರು, ಸರ್ವಶಾಸ್ತ್ರ ವಿಶಾರದ, ಎಲ್ಲ ಶಾಸ್ತ್ರಗಳಲ್ಲಿ ವಿಶಾರದನಾಗಿರತಕ್ಕಂಥ ಅರ್ಜುನ ಇಂದ್ರದೇವರಿಂದ ಹುಟ್ಟಿ ಬಂದಿದ್ದಾನೆ. ಅದೇ ಪ್ರಕಾರವಾಗಿಯೇ ಮಾದ್ರಿ ದೇವಿಯಲ್ಲಿ ರೂಪ ಸಂಪನ್ನರಾಗಿರ್ತಕ್ಕಂಥ ಒಳ್ಳೆ ರೂಪ, ನೋಡ್ಲಿಕ್ಕೆ ತುಂಬಾ ಸುಂದರರಾಗಿದ್ದಾರೆ. ಗುರು ಹಿರಿಯರ ಸೇವೆಯನ್ನ ಮಾಡೋದ್ರಲ್ಲೇ
ರತರಾಗಿದ್ದಾರೆ. ಅಂಥ ಮಹಾನುಭಾವರು ಯಮರು, ಯಮವು ಅವಳಿಗಳು ಹುಟ್ಟಿ ಬಂದಿದ್ದಾರೆ. ಅವರೇ ನಕುಲ ಸಹದೇವ. ಅದೇ ಪ್ರಕಾರವಾಗಿ ಧೃತರಾಷ್ಟ್ರನಿಗೆ ಗಾಂಧಾರಿ ದೇವಿಯಲ್ಲಿ 100 ಮಂದಿ ಮಕ್ಕಳು ಹುಟ್ಟಿ ಬಂದಿದ್ದಾರೆ. ಇವರು ಯಾರಿಂದ ಬಂದದ್ದು? ನಕುಲ ಸಹದೇವರು ಅಶ್ವಿಭ್ಯಾಂ, ಅಶ್ವಿನಿ ದೇವತೆಗಳಿಂದ ಹುಟ್ಟಿ ಬಂದಿದ್ದಾರೆ. ದುರ್ಯೋಧನ ಪ್ರಭೃತಯೋ ಯುಯುತ್ಸು ಕರುಣಸ್ತಥಾ ತತ್ರ ದುಶ್ಯಾಸನಶ್ಚೈವ ದುಸ್ಸಹಶ್ಚೈವ ಭಾರತ ದುರ್ಮರ್ಷಣೋ ವಿಕರ್ಣಶ್ಚ ಚಿತ್ರಸೇನೋ ವಿವಿಂಶತಿಃ ಜಯಃ ಸತ್ಯವ್ರತಶ್ಚೈವ ಪುರುಮಿತ್ರಶ್ಚ ಭಾರತ ವೈಶ್ಯಾಪುತ್ರೋ ಯುಯುತ್ಸುಶ್ಚ ಏಕಾದಶ ಮಹಾರಥಾಃ ಅಭಿಮನ್ಯುಃ ಸುಭದ್ರಾಯಾಮ್ ಅರ್ಜುನಾದಭ್ಯಜಾಯತ್. ಧೃತರಾಷ್ಟ್ರನಿಗೆ ಹೇಳಿದ್ರಲ್ಲ, ಧೃತರಾಷ್ಟ್ರನಿಗೆ ಗಾಂಧಾರಿ ದೇವಿಯಲ್ಲಿ ದುರ್ಯೋಧನನೇ ಮೊದಲಾಗಿರ್ತಕ್ಕಂತಹ 100 ಮಂದಿ ಮಕ್ಕಳು ಹುಟ್ಟಿದ್ದಾರೆ. ಹಾಗೆ ಕರುಣಃ ನೋಡ್ರಿ, ಒಂದು ವಿಶೇಷಣ ಏನೆಲ್ಲ ಅರ್ಥ ವಿಶೇಷಗಳನ್ನು ಕೊಡುತ್ತೆ ಇಲ್ಲಿ ಅಂತಂದ್ರೆ, ಯುಯುತ್ಸು ಹುಟ್ಟಿ ಬಂದ ಅಂತ ಹೇಳ್ತಾರೆ. ಯಾರು ಬಂದ್ರು? ಯುಯುತ್ಸು. ಆ ಯುಯುತ್ಸು ಯಾರು ಅಂತಂದ್ರೆ ಇಲ್ಲಿ ವ್ಯಾಸರು ಹೇಳ್ತಾ ಇದ್ದಾರೆ, ಕರುಣಃ. ಕರುಣಃ ಅಂದ್ರೆ ಕರುಣಯತಿ ಯಸ್ಮಿನ್ ಪಿತಾ, ಯಾರಲ್ಲಿ ತಂದೆ ಕರುಣೆಯನ್ನ ಮಾಡ್ತಾನೋ ಅವನು ಕರುಣ. ಕೃಪಾ ವಿಷಯ ಅಂತ ಅರ್ಥ. ಕೃಪೆಗೆ ಪಾತ್ರನಾದವನು ಅಂತ. ನತು ರಾಜ್ಯಾರ್ಹ ಇತಿ ಭಾವ. ರಾಜ್ಯಾರ್ಹ ಅಲ್ಲ, ರಾಜ್ಯದಲ್ಲಿ ಪಾಲಿಲ್ಲ ಅವನಿಗೆ, ರಾಜ್ಯಕ್ಕೆ ಯೋಗ್ಯ ಅಲ್ಲ. ಮತ್ತೆ ಕರುಣ, ಕೃಪಾ ವಿಷಯ ಅಷ್ಟೇ. ಎಷ್ಟು ಅದ್ಭುತವಾಗಿ ನೋಡಿ ಒಬ್ಬ ವ್ಯಕ್ತಿಯ ಪರಿಚಯವನ್ನ, ಪಾತ್ರದ ಪರಿಚಯವನ್ನ ವ್ಯಾಸರು ಹೇಗೆ ಮಾಡಿಕೊಡ್ತಾ ಇದ್ದಾರೆ ನಮಗೆ ಅಂತ. ಯುಯುತ್ಸು ಬಂದಿದ್ದಾನೆ. ಯುಯುತ್ಸು ಎಲ್ಲಿಂದ ಬಂದ ಒಂದು ಹೇಳ್ತಾರೆ. ತತ್ರ ದುಶ್ಯಾಸನಶ್ಚೈವ, ದುಶ್ಯಾಸನ, ದುಸ್ಸಹ, ದುರ್ಮರ್ಷಣ, ವಿಕರ್ಣ, ಚಿತ್ರಸೇನ, ವಿವಿಂಶತಿ, ಜಯ, ಸತ್ಯವ್ರತ, ಪುರುಮಿತ್ರ ಮೊದಲಾಗಿರ್ತಕ್ಕಂಥವರೆಲ್ಲ ಹುಟ್ಟಿ ಬಂದಿದ್ದಾರೆ. ದುರ್ಯೋಧನ ಮತ್ತು ವೈಶ್ಯಳೊಬ್ಳು, ಆ ವೈಶ್ಯೆಯಲ್ಲಿ ಜನಿಸಿದಂತಹ ವ್ಯಕ್ತಿ ಯುಯುತ್ಸು. ಧೃತರಾಷ್ಟ್ರನಿಗೆ ವೈಶ್ಯೆಯಲ್ಲಿ, ವೈಶ್ಯ ವರ್ಣದ ಒಂದು ಹೆಣ್ಣು ಮಗಳು, ಅವಳಲ್ಲಿ ಹುಟ್ಟಿ ಬಂದವನು ಯುಯುತ್ಸು. ಇವರೆಲ್ಲ 11 ಜನ ಮಹಾರಥರು. ಯಾರ್ಯಾರು? ದುರ್ಯೋಧನ, ದುಶ್ಯಾಸನ, ದುಸ್ಸಹ, ದುರ್ಮರ್ಷಣ, ವಿಕರ್ಣ, ಚಿತ್ರಸೇನ, ವಿವಿಂಶತಿ, ಜಯ, ಸತ್ಯವ್ರತ, ಪುರುಮಿತ್ರ ಮತ್ತು ವೈಶ್ಯಾಪುತ್ರನಾಗಿರತಕ್ಕ ಯುಯುತ್ಸು. ಈ 11 ಜನರನ್ನ ಮಹಾರಥರು ಅಂತ ಕರೀತಾ ಇದ್ದಾರೆ. ನೆನಪಿರ್ಬೇಕು ನಮ್ಗಿದೆಲ್ಲ. ಈ 11 ಮಂದಿ ಮಹಾರಥರು. ಅರ್ಜುನ ಸುಭದ್ರೆಯನ್ನು ಮದುವೆ ಮಾಡ್ಕೊಂಡಿದ್ದಾನೆ. ಆ ಸುಭದ್ರೆಯಲ್ಲಿ ಅವನಿಗೆ ಒಂದು ಗಂಡು ಮಗು ಆಯಿತು. ಅಭಿಮನ್ಯು ಅಂತ ಅವನನ್ನ ಕರೀತಾ ಇದ್ದ. ಸ್ವಶ್ರೀಯೋ ವಾಸುದೇವಸ್ಯ ಪೌತ್ರಃ ಪಾಂಡೂರ್ ಮಹಾತ್ಮನಃ ಪಾಂಡವೇಭ್ಯೋ ಹಿ ಪಂಚಭ್ಯಃ ಕೃಷ್ಣಾಯಾಂ ಪಂಚಜಗ್ನಿರೇ. ಅಭಿಮನ್ಯು ಯಾರು? ಸ್ವಶ್ರೀಯೋ ವಾಸುದೇವಸ್ಯ. ನೋಡಿ ಅವನ ವೈಶಿಷ್ಟ್ಯ, ನೋಡಿ ಅವನ ಕ್ವಾಲಿಫಿಕೇಶನ್. ಕೃಷ್ಣದೇವರ ಸೋದರಳಿಯ, ಸ್ವಶ್ರೀಯ ಸೋದರಳಿಯ ಅವನು, ಕೃಷ್ಣನ ತಂಗಿಯ ಮಗ. ಮಹಾತ್ಮನಃ ಪಾಂಡವಃ ಪೌತ್ರ, ಮಹಾನುಭಾವರಾಗಿರತಕ್ಕ ಪಾಂಡು ಮಹಾರಾಜನ ಪೌತ್ರ. ಅಂತಹ ಅಭಿಮನ್ಯು ಅರ್ಜುನನಿಂದ ಸುಭದ್ರೆಯಲ್ಲಿ ಹುಟ್ಟಿ ಬಂದಿದ್ದಾನೆ. ಅದೇ ಪ್ರಕಾರವಾಗಿ ಪಾಂಡವರಿಗೆ ದ್ರೌಪದಿ ದೇವಿಯಲ್ಲಿ ಕ್ರಮ ಪ್ರಕಾರವಾಗಿ 5 ಮಂದಿ ಮಕ್ಕಳು ಹುಟ್ಟಿ ಬಂದಿದ್ದಾರೆ. ಕುಮಾರ ರೂಪ ಸಂಪನ್ನಾ ಸರ್ವಶಾಸ್ತ್ರ ವಿಶಾರದಾಃ ಪ್ರತಿವಿಂಧ್ಯ ಯುಧಿಷ್ಠಿರಾತ್ ಸುತ ಸೋಮೋ ವೃಕೋದರಾತ್ ಅರ್ಜುನಾತ್ ಶ್ರುತಕೀರ್ತಿಶ್ಚ ಶತಾನೀಕಸ್ತು ಕುಲಿಃ ತಥೈವ ಸಹದೇವಾಚ್ಚ ಶ್ರುತಕರ್ಮ ಪ್ರತಾಪವಾನ್. ದ್ರೌಪದಿ ದೇವಿಯಿಂದ ಹುಟ್ಟಿ ಬಂದಂತಹ 5 ಮಂದಿ ಮಕ್ಕಳು ಸಾಮಾನ್ಯರಲ್ಲ, ಅವರು ಮಹಾನುಭಾವರಾಗಿರ್ತಕ್ಕಂಥವ್ರು. ರೂಪ ಸಂಪನ್ನಾಹ, ಒಳ್ಳೆ ಸುಂದರವಾದ ರೂಪದಿಂದ ಯುಕ್ತರಾದವರು, ಎಲ್ಲ ಶಾಸ್ತ್ರಗಳನ್ನ ತಿಳಿದವರು. ಯಾರ್ಯಾರು? ಯುಧಿಷ್ಠಿರನಿಂದ ಪ್ರತಿವಿಂಧ್ಯ, ಭೀಮಸೇನನಿಂದ ಸುತಸೋಮ, ಅರ್ಜುನನಿಂದ ಶ್ರುತಕೀರ್ತಿ, ನಕುಲನಿಂದ ಶತಾನೀಕ, ಸಹದೇವನಿಂದ ಶ್ರುತಕರ್ಮ. ಪ್ರತಾಪಶಾಲಿಯಾಗಿರತಕ್ಕ
ಶ್ರುತಕರ್ಮ. ಹೀಗೆ 5 ಮಂದಿ ಮಕ್ಕಳು ಬಂದಿದ್ದಾರೆ ದ್ರೌಪದಿ ದೇವಿಯರಲ್ಲಿ. ಅದನ್ನು ದ್ರೌಪದೇಯರು ಅಂತ ಕರೀತಾರೆ ಇವರು. ಹಿಡಿಂಬಾಯಾಂತು ಭೀಮಸ್ಯ ವನೆ ಜಗ್ನೆ ಘಟೋತ್ಕಚಃ ಶಿಖಂಡಿ ದೃಪದಾಜ್ಜಗ್ನೆ ಕನ್ಯಾ ಪುತ್ರತ್ವಮಾಗತಾಯಾಂ ಯಕ್ಷಃ ಪುರುಷಂ ಚಕ್ರೆ ಸ್ಥಾಣುಪ್ರಿಯ ಚಿಕೀರ್ಷಯ ಕುರುಣಾಂ ವಿಗ್ರಹೇ ತಸ್ಮಿನ್ ಸಮಾಗಚ್ಚನ್ ಬಹೂನ್ಯಥಾ ರಾಜ್ಞಾಂ ಶತಸಹಸ್ರಾಣಿ ಯೋತ್ಸ್ಯಮಾನಾನಿ ಸಂಯುಗೆ ತೇಷಾಮಪರಿಮೇಯಾನಿ ನಾಮಧೇಯಾನಿ ಸರ್ವಶಃ ನ ಶಕ್ಯಂ ಪರಿಸಂಖ್ಯಾತುಂ ವರ್ಷಾಣಾಂ ಅರ್ಬುದೈರಪಿ ಏತೇ ತು ಕೀರ್ತಿತಾ ಮುಖ್ಯ ಯೈರಾಖ್ಯಾನಮಿದಂ ತತಂ. ಭೀಮಸೇನ ದೇವರಿಗೆ ವನವಾಸದಲ್ಲಿ ಆರಂಭದಲ್ಲಿ ಕಾಡಿನಲ್ಲಿ ಹಿಡಿಂಬೆಯ ಮೂಲಕ ಒಬ್ಬ ಹುಡುಗ ಹುಟ್ಟಿದ್ದಾನೆ. ಅವನಿಗೆ ಘಟೋತ್ಕಚ ಅಂತ ನಾಮಕರಣವನ್ನ ಮಾಡಿದ್ದಾರೆ. ದೃಪದನಿಂದ ಹುಟ್ಟಿ ಬಂದವನೇ ಶಿಖಂಡಿ. ಅದಕ್ಕೆ ಮದುವೆ ಆಗಿ ಹೋಯ್ತು. ಅದಕ್ಕೆ ಹೆಣ್ಣು ಅದು ಗಂಡಾಗಿ ಬೆಳೆಸಿಬಿಟ್ಟಿದ್ದಾನೆ. ಶಿವನ ವರ, ಗಂಡು ಮಗು ಹುಟ್ಟತ್ ನಿನಗೆ ಅಂತ ಹೇಳಿ ಹೆಣ್ಣಾಗಿದೆ, ಹುಟ್ಟಿಸಿ ಬಿಟ್ಟಿದ್ದಾನೆ. ಮದುವೆ ಆಗಿ ಹೋಗಿದೆ. ಅಲ್ಲಿ ಪ್ರಸ್ಥಕ್ಕೆ ನಿಷೇಕ ಪ್ರಸ್ಥಕ್ಕೆ ಕಳಿಸಿದಾಗ ಅವಳು ಕಿರ್ಚ್ಕೊಂಡ್ ಬರ್ತಾಳೆ, ಇದು ಗಂಡಲ್ಲ ಹೆಣ್ಣು ಅಂತ. ಸರಿ, ಸಭಾದಲ್ಲಿ ಪರೀಕ್ಷೆ ಆಗ್ಲಿ ಗಂಡೋ ಹೆಣ್ಣು ಇದು ಅಂತ ಭಯ ಆಗಿ ಓಡಿಬಿಟ್ಟ ಕಾಡಿಗೆ ಶಿಖಂಡಿ. ಓಡಿದಾಗ ಅಲ್ಲಿ ಯಕ್ಷ ಗಂಧರ್ವ ಏನ್ ಮಾಡ್ತಾನೆ. ಗಂಧರ್ವ ಅವನು ಅದ್ಭುತವಾಗಿದೆ ಕಥೆ. ಆ ಗಂಧರ್ವ ರುದ್ರದೇವರಿಗೆ ಪ್ರೀತಿಯನ್ನ ಮಾಡಬೇಕು, ಸ್ಥಾಣುಪ್ರಿಯ ಚಿಕೀರ್ಷಯ, ರುದ್ರದೇವರಿಗೆ ಪ್ರಿಯವಾದ ಕರ್ಮವನ್ನ ಮಾಡ್ತಾ ಅದನ್ನ ಗಂಡು ಮಾಡಿಬಿಟ್ಟ. ಶಿಖಂಡಿನಿ ಶಿಖಂಡಿಯಾಗಿ ದೃಪದನ ಮೂಲಕ ಹುಟ್ಟಿ ಬಂದಿದೆ. ಇದೇ ಪ್ರಕಾರವಾಗಿಯೇ ದೊಡ್ಡ ಯುದ್ಧ ಆಯಿತು. ಕುರುಪಾಂಡವರಿಗೆ ಘೋರವಾದ ಯುದ್ಧವಾದಾಗ 100,000 ಲಕ್ಷ ಸಂಖ್ಯೆಯಲ್ಲಿ ರಾಜರುಗಳು ಕ್ಷತ್ರಿಯರು ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ಅವರ ಹೆಸರು ಹೇಳಲಿಕ್ಕಾಗೋದಿಲ್ಲ. ಅರ್ಬುದ ಕಾಲಗಳಲ್ಲಿ, ಅರ್ಬುದ ಕಾಲ ಅಂತಂದ್ರೆ ಸುಮಾರೊಂದು 10 ಕೋಟಿ ವರ್ಷ, ದಶಕೋಟಿ ವರ್ಷಾಣಿ ಅರ್ಬುದ ನಾಮಧೇಯ. 10 ಕೋಟಿ ವರ್ಷಗಳಿಗೆ ಅರ್ಬುದ ಅಂತ. 10 ಕೋಟಿ ವರ್ಷ ಅವ್ರ ಕಥೆ ಹೇಳ್ತಾ ಹೋದ್ರು ಕಥೆ ಮುಗಿಯೋದಿಲ್ಲ. ಅವರು ಆ ಎಲ್ಲ ರಾಜರುಗಳು ಬಂದಿದ್ದಾರೆ. ಇಂತಹ ರಾಜರು, ಇಲ್ಲಿ ನಾನು ಏನ್ ಹೇಳಿದೆ ಹೆಸರುಗಳನ್ನ, ಅವರುಗಳ ಕಥೆಯಿಂದಲೇ ಮಹಾಭಾರತ ತುಂಬಿ ಹೋಗಿದೆ. ಯೈಹಿ ಇದಮಾಖ್ಯಾನಂ ತತಂ. ಇವರೇ ಅತ್ಯಂತ ಪ್ರಧಾನರಾದ ವ್ಯಕ್ತಿಗಳು. ನಾನಿಲ್ಲಿ ಹೇಳಿದ ವ್ಯಕ್ತಿಗಳೇ ಮೇನ್ ಕ್ಯಾರೆಕ್ಟರ್ಸ್. ಇವರ ಕಥೆಗಳಿಂದಲೇ ಮಹಾಭಾರತ ಸಮಗ್ರವಾಗಿ ತುಂಬಿ ಹೋಗಿದೆ. ಇಲ್ಲಿ 10 ಕೋಟಿ ವರ್ಷಗಳಾದ್ರೂ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಸುಂದರವಾಗಿರ್ತಕ್ಕ ಅರ್ಥವನ್ನ ವಾದಿರಾಜ ಸ್ವಾಮಿಗಳು ಮಾಡ್ತಾರೆ. ಅನಾದಿ ಕಾಲಮಾರಭ್ಯ ಅನಂತ ಕಾಲ ಪರ್ಯಂತಂ ಪ್ರತಿಕಲ್ಪಂ ಭೂತ್ವಾ ಭೂತ್ವಾ ಮುಕ್ತಿಂಗತಾಹ ಸಜ್ಜೀವಾಹ ತಮೋಗತಾಸ್ ದುರ್ಜೀವಾಶ್ಚ ಅನಂತಾನಂತ ಸಂತೀತಿ. ಅಂದ್ರೆ ಅನಾದಿ ಕಾಲದಿಂದ ಶುರು ಮಾಡಿಕೊಂಡು ಅನಂತ ಕಾಲದವರೆಗೂ ಪ್ರತಿಯೊಂದು ಕಲ್ಪದಲ್ಲಿ ಹುಟ್ಟಿ ಹುಟ್ಟಿ ಮುಕ್ತಿಗೆ ಹೋಗಿರತಕ್ಕ ಸಾತ್ವಿಕ ಜೀವರು, ತಮಸ್ಸಿಗೆ ಹೋದ, ಈಗ ಹೋಗುವ, ನೆಕ್ಸ್ಟ್ ಇನ್ ಫ್ಯೂಚರ್ ಟೈಮ್ಸ್ ಹೋಗುವ ದುರ್ಜೀವರುಗಳು ಅನಂತಾನಂತ ಸಂಖ್ಯೆಯಲ್ಲಿ ಇದ್ದಾರೆ. ಪ್ರತಿಕಲ್ಪದಲ್ಲಿ ನಡೆಯತಕ್ಕಂತಹ ಘಟನೆಗಳನ್ನ ಪೂರ್ಣವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ತತ್ವ ಈ ಮಾತಿನಿಂದ ಅಭಿಪ್ರೇತವಾಗ್ತಾ ಇದೆ. ಹೌದಾಗಿ ಅತ್ಯಂತ ಪ್ರಧಾನರಾಗಿರ್ತಕ್ಕಂತಹ ವ್ಯಕ್ತಿಗಳ ಹೆಸರುಗಳನ್ನ ಮಹಾನುಭಾವರಾಗಿರ್ತಕ್ಕಂತಹ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ತಾವು ತಿಳಿಸಿಕೊಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಇದನ್ನ ಹೇಳುವ ಜೊತೆಯಲ್ಲಿ ಶ್ರೀಮನ್ ಮಹಾಭಾರತದ ಆದಿಪರ್ವದಲ್ಲಿ 58ನೇ ಅಧ್ಯಾಯ ಸಮಾಪ್ತಿ ಆಗ್ತದೆ. ಸಂಭವ ಪರ್ವದಲ್ಲಿ 6ನೇ ಅಧ್ಯಾಯ ಮುಗಿಯುತ್ತೆ. ಒಂದು ಜನಮೇಜಯ ಪ್ರಶ್ನೆ ಮಾಡ್ತಾನೆ, ಯಯೇತೆ ಕೀರ್ತಿತಾ ಬ್ರಹ್ಮನ್ ಯಚಾನ್ಯೇ ನಾನು ಕೀರ್ತಿತಾಃ ಸಮ್ಯಕ್ತಾನ್ ಜ್ಞಾತುಮಿಚ್ಛಾಮಿ ರಾಜ್ಞಶ್ಚಾನ್ಯಾನ್ ಸುವರ್ಚಸಃ. ಸ್ವಾಮಿ, ನೀವ್ ಯಾರ ಹೆಸರು ಹೇಳಿದ್ರೋ
ಯಾರ ಹೆಸರು ಹೇಳಲಿಲ್ವೋ ಅವರೆಲ್ಲರ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಅದ್ಯಾರು ಸುವರ್ಚಸಃ ಮಹಾನುಭಾವರಾಗಿರ್ತಕ್ಕಂತಹ ವರ್ಚಸ್ವಿಗಳಾಗಿರ್ತಕ್ಕಂತಹ ಆ ರಾಜರುಗಳ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಅಲ್ಲ ಸ್ವಾಮಿ, ಅವರ ದೇವತೆಗಳಿಗೆ ಸಮರಾಗಿರ್ತಕ್ಕಂತಹ ವ್ಯಕ್ತಿಗಳು ಈ ಭೂಮಿಯಲ್ಲಿ ಯಾಕೆ ಅವತಾರ ಮಾಡಿದರು? ಯದರ್ಥಂ, ಏನು ಕಾರಣ? ಅವ್ರ ಅವತಾರ ಮಾಡ್ಲಿಕ್ಕೆ ಇದು ಅಂಶಾವತರಣ ಆರಂಭ ಆಗುತ್ತೆ ಇಲ್ಲಿಂದ. ಅವ್ರ ಅವತಾರ ಮಾಡ್ಲಿಕ್ಕೆ ಏನು ಕಾರಣ? ಭೂಮಿಯಲ್ಲಿ ನಿಮಿತ್ತ ಕಾರಣ ಇಟ್ಕೊಂಡು ಹುಟ್ಟಿ ಬರ್ಬೇಕಷ್ಟೇ. ಆ ವರ್ಚಸ್ವಿಗಳಾಗಿರ್ತಕ್ಕ ಅವರುಗಳು ದೇವ ಸಮಾನರಾಗಿರ್ತಕ್ಕ ದೇವತೆಗಳ ಅವತಾರ ಭೂತರೇ ಆಗಿರ್ತಕ್ಕ ಅವರೆಲ್ಲರ ರಾಜರುಗಳಾಗಿ ಭೂಮಿಯಲ್ಲಿ ಯಾಕೆ ಬಂದರು ಅನ್ನೋದೊಂದು ನನಗೆ ಸಮ್ಯಕ್ ಆಖ್ಯಾತು ಮರ್ಹಸಿ. ಚೆನ್ನಾಗಿ ವಿಸ್ತರೇಣ ಶ್ರೋತುಮಿಚ್ಛ, ವಿಸ್ತಾರವಾಗಿ ನನಗೆ ಅದನ್ನ ಕೇಳಬೇಕು ಅಂತ ಆಸೆ ಇದೆ. ದಯಮಾಡಿ ನೀವು ತಿಳಿಸ್ಕೊಡ್ಬೇಕು. ವಿಸ್ತಾರ ಶ್ರವಣದಲ್ಲಿ ತನ್ನ ಇಚ್ಛೆಯನ್ನ ವ್ಯಕ್ತಪಡಿಸಿದಾಗ ಜನಮೇಜಯ ಮಹಾರಾಜರು ಚಂಪಾಯಂದ್ರೆ ಹೇಳ್ತಾರೆ, ರಹಸ್ಯಂ ಯದಿದಂ ರಾಜನ್ ದೇವಾನಾಂ ಋಷಿತ ಶ್ರುತಂ ತತ್ತು ತೇ ಕಥಯಿಷ್ಯಾಮಿ ನಮಸ್ಕೃತ್ವಾ ಸ್ವಯಂ ಭುವೇ. ರಾಜ, ಇದು ರಹಸ್ಯ. ಯಾರ ರಹಸ್ಯ? ಮನುಷ್ಯ ರಹಸ್ಯವಾ, ಗಾಂಧರ್ವ ರಹಸ್ಯವಾ, ದೇವ ರಹಸ್ಯವಾ ಅಂದ್ರೆ ಜನಮೇಜಯ, ಈಗ ನಾನ್ ನಿಂಗೆ ಹೇಳ್ತಕ್ಕಂಥ ಭಾಗ ದೇವ ರಹಸ್ಯ ಕಣಯ್ಯ. ಋಷಿತಃ ಶ್ರುತಂ, ಋಷಿಗಳಾಗಿರ್ತಕ್ಕ ವೇದವ್ಯಾಸ ದೇವರಿಂದ ನಾನು ಇದನ್ನ ಶ್ರವಣ ಮಾಡಿದ್ದೇನೆ. ನಾರಾಯಣನಿಗೆ, ಚತುರ್ಮುಖ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ನಾನ್ ನಿನಗೆ ಈ ವಿಷಯವನ್ನು ನಿರೂಪಣೆ ಮಾಡ್ತೇನೆ. ಅಂಶಾವತರಣದ ಬಗ್ಗೆ ನಾನ್ ನಿನಗೆ ದೇವರಹಸ್ಯವಾಗಿರ್ತಕ್ಕಂತಹ ವಿಷಯಗಳನ್ನೆಲ್ಲ ನಾನ್ ನಿನಗೆ ಉಪದೇಶ ಮಾಡ್ತೇನೆ. ಶ್ರದ್ಧೆಯಿಂದ ಶ್ರವಣ ಮಾಡು. ತ್ರಿಸಪ್ತ ಕೃತ್ವ ಪೃಥಿವೀಂ ಕೃತ್ವಾ ನಿಹಿ ಕ್ಷತ್ರಿಯಾಂ ಪುರಾ ಜಾಮದಗ್ನಸ್ತಪಸ್ತೇಪೆ ಮಹೇಂದ್ರೇ ಪರ್ವತೋತ್ತಮೇ. ಜಮದಗ್ನಿಗಳಲ್ಲಿ ಅವರ ಮಗನಾಗಿ ರೇಣುಕೆಯಲ್ಲಿ ಅವತಾರ ಮಾಡಿದಂತಹ ಭಗವದ್ ರೂಪ ಪರಶುರಾಮ ದೇವರು ಸಮಗ್ರ ಭೂಮಿಯನ್ನ 21 ಸಲ ಸುತ್ತಿ ಎಲ್ಲ ಕ್ಷತ್ರಿಯರನ್ನ ಸಂಹಾರ ಮಾಡಿ ಮಹೇಂದ್ರ ಪರ್ವತಕ್ಕೆ ತಪಸ್ಸು ಮಾಡಬೇಕು ಅಂತ ಹೊರಟವರು. ತದಾ ನಿಹಿ ಕ್ಷತ್ರಿಯೇ ಲೋಕೆ ಭಾರ್ಗವೇಣ ಕೃತೆ ಸತಿ ಬ್ರಾಹ್ಮಣಾನ್ ಕ್ಷತ್ರಿಯ ರಾಜನ್ ಗರ್ಭಾರ್ಥಿನ್ಯೋಭಿಚಕ್ರಮುಹು. ಕ್ಷತ್ರಿಯರೇ ಇಲ್ಲ, ಕ್ಷತ್ರಿಯರಲ್ಲಿ ಗಂಡಸರೇ ಪುರುಷರೇ ಇಲ್ಲ. ಗರ್ಭಧಾರಣೆಯನ್ನ ಉದ್ದೇಶ ಮಾಡಿಕೊಂಡು ವಂಶವನ್ನ ಬೆಳೆಸಬೇಕೆಂಬತಕ್ಕಂತಹ ದೃಷ್ಟಿಯಲ್ಲಿ ಕ್ಷತ್ರಿಯ ಸ್ತ್ರೀಯರುಗಳು, ಕ್ಷತ್ರಿಯ ಸ್ತ್ರೀಯ ಕ್ಷತ್ರಿಯ ಹೆಣ್ಣು ಮಕ್ಕಳುಗಳು ಗರ್ಭಾರ್ಥಿಗಳಾಗಿ ಬ್ರಾಹ್ಮಣೋತ್ತಮರನ್ನ ಸಮೀಪಿಸ್ತಾರೆ. ಬ್ರಾಹ್ಮಣೋತ್ತಮರಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ತಾಭಿಸ್ಸಹ ಸಮಾಪೇತು ಬ್ರಾಹ್ಮಣಾಃ ಸಂಶಿತೌ ವ್ರತಾಃ ಋತಾವೃತೌ ನರೌ ವ್ಯಾಘ್ರ ನ ಕಾಮಾನ್ನಾನೃತೌ ತಥಾ. ರಾಜ ಜನಮೇಜಯ, ಹೆಣ್ಣುಮಕ್ಕಳೆಲ್ಲ ಇವರನ್ನ ಋಷಿಮುನಿಗಳನ್ನ ಬ್ರಾಹ್ಮಣರನ್ನ ಪ್ರಾರ್ಥನೆ ಮಾಡಿದಾಗ ಸಂಶಿತ ವ್ರತಾಹ, ಶ್ರೇಷ್ಠವಾದ ವ್ರತಗಳನ್ನ ಮಾಡತಕ್ಕಂಥ ಬ್ರಾಹ್ಮಣರುಗಳು ಆ ಕ್ಷತ್ರಿಯ ಹೆಣ್ಣು ಮಕ್ಕಳನ್ನ ಸಂಗಮಿಸ್ತಾರೆ. ಯಾವಾಗ? ಋತುಕಾಲಗಳಲ್ಲಿ ಮಾತ್ರ. ಅದ್ಭುತ ಮಾತು ನೋಡಿ. ನ ಕಾಮಾನ್ ನ ಅನೃತವು, ಕಾಮದಿಂದಲಾಗ್ಲಿ ಅಥವಾ ಋತುಕಾಲ ಬಿಟ್ಟು ಬೇರೆ ಸಂದರ್ಭದಲ್ಲಾಗ್ಲಿ ಅವರನ್ನ ಭೋಗಿಸ್ಲಿಲ್ಲ. ಅವರ ಪ್ರಾರ್ಥನೆಯಂತೆ ವಂಶೋದ್ಧರಣವಾಗಬೇಕೆಂಬತಕ್ಕಂತಹ ಏಕಮಾತ್ರ ಸಂಕಲ್ಪದಿಂದ ಭಗವದಿಚ್ಛಾ ಪ್ರೇರಿತರಾಗಿರ್ತಕ್ಕ ಬ್ರಾಹ್ಮಣರುಗಳು ಋತುಕಾಲಗಳಲ್ಲಿ ಮಾತ್ರ ಅವರನ್ನ ಸಮಾಗಮಿಸ್ತಾ ಇದ್ದಾರೆ. ತೇಭ್ಯಸ್ತು ಲೇಭಿರೇ ಗರ್ಭಾನ್ ಕ್ಷತ್ರಿಯಾಸ್ತಾ ಸಹಸ್ರಶಃ ತತಃ ಸುಷುವಿರೇ ರಾಜನ್ ಕ್ಷತ್ರಿಯಾನ್ ವೀರಸತ್ತಮಾನ್ ಕುಮಾರಾಂಶ್ಚ ಕುಮಾರೀಶ್ಚ ಪುನಃ ಕ್ಷತ್ರಿಯ ವೃದ್ಧಯೇ ಏವಂ ತದ್ಬ್ರಾಹ್ಮಣೈಃ ಕ್ಷತ್ರಂ ಕ್ಷತ್ರಿಯಾಸು ತಪಸ್ವಿಭಿಃ. ಅಂತಹ ಆ ಬ್ರಾಹ್ಮಣೋತ್ತಮರುಗಳಿಂದ ಕ್ಷತ್ರಿಯ ಸ್ತ್ರೀಯರುಗಳು ಸಹಸ್ರಶಃ ಸಾವಿರ ಸಂಖ್ಯೆಯಲ್ಲಿ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಪಡೆದಿದ್ದಾರೆ. ಈ ಪ್ರಕಾರವಾಗಿ ಪರಶುರಾಮ ದೇವರಿಂದ ಸಮಗ್ರ ನಷ್ಟವಾಗಿದ್ದಂತಹ ಕ್ಷತ್ರಿಯ ವಂಶ ಬ್ರಾಹ್ಮಣೋತ್ತಮರುಗಳಿಂದ ಮತ್ತೆ ಪುನಃ ಅಭಿವೃದ್ಧ ಹೊಂದಿತು.
ಜಾತಮೃಧ್ಯತ ಧರ್ಮೇಣ ಸುದೀರ್ಘೇಣಾಯುಷಾನ್ವಿತಂ ಚತ್ವಾರೋಪಿ ತದಾ ವರ್ಣಾಃ ಬಭೂವುಃ ಬ್ರಾಹ್ಮಣೋತ್ತಮಾಃ ಅಭ್ಯಗಚ್ಚನ್ ಋತೌ ನಾರೀಂ ನಾಕಾಮಾಂ ನಾನೃತೌ ತಥಾ ತಥೈವಾನ್ಯಾನಿ ಭೂತಾನಿ ತ್ರಿಯಜ್ಞೋ ನಿಗತಾನ್ಯಪಿ ಋತೌ ಹಿ ದಾರಾನ್ ಗಚ್ಚಂತಿ ತದಾ ಸ್ಮ ಭರತರ್ಷಭ ತಥೋ ವರ್ಧಂತ ಧರ್ಮೇಣ ಸಹಸ್ರಶತ ಜೀವಿನಃ ತಾಃ ಪ್ರಜಾಃ ಪೃಥಿವೀಪಾಲಾ ಧರ್ಮಂ ವ್ರತಪರಾಯಣಾಃ ಆದಿಭಿಃ ವ್ಯಾಧಿಭಿಶ್ಚೈವ ವಿಮುಕ್ತಾಃ ಶತಶೋ ನರಾಃ ಅಥೈಮಾಂ ಸಾಗರೋಪಾಂತಾಂ ನರೇಂದ್ರೇಂದ್ರಧರಾನ್ ಕಿಲ ಅಧ್ಯತಿಷ್ಠತ್ ಪುನಃ ಕ್ಷತ್ರಂ ಸಶೈಲವನಕಾನನಂ. 4 ವರ್ಣ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬತಕ್ಕಂಥ 4 ವರ್ಣ. ಆ ವರ್ಣದ ವ್ಯವಸ್ಥೆ ತತ್ಕಾಲದಲ್ಲಿ ಇದ್ದಾಗ ಬ್ರಾಹ್ಮಣೋತ್ತಮ ಎಲ್ಲ ತ್ರೈವರ್ಣಿಕರು ಅಂದ್ರೆ ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣದವರು ಬ್ರಾಹ್ಮಣರಿಗೆ ಉತ್ತಮ ಸ್ಥಾನವನ್ನು ಕೊಟ್ಟರು. ಬ್ರಾಹ್ಮಣರಿಂದ ಕ್ಷತ್ರಿಯ ಹೆಣ್ಣು ಮಕ್ಕಳಲ್ಲಿ ಅನೇಕ ಗಂಡು ಮಕ್ಕಳು, ಸಾವಿರಾರು ಹೆಣ್ಣು ಮಕ್ಕಳು. ಹೇಗೆ ಅವರೆಲ್ಲ ಅಂತಂದ್ರೆ ದೀರ್ಘವಾದ ಆಯುಷ್ಯದಿಂದ ಯುಕ್ತರಾಗಿ ಹುಟ್ಟಿ ಬಂದಿದ್ದಾರೆ. ಆ ಕಾಲ ಹೇಗಿತ್ತು ಅಂತಂದ್ರೆ ಪುರುಷ ಋತುಕಾಲವನ್ನ ಬಿಟ್ಟು ಬೇರೆ ಕಾಲದಲ್ಲಾಗ್ಲಿ ಅಥವಾ ಕಾಮವಿಲ್ಲದ ಕಾಲದಲ್ಲಾಗ್ಲಿ ಪತ್ನಿಯ ಸಮಾಗಮವನ್ನ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಪತ್ನಿ ಸಮಾಗಮಕ್ಕೆ ಅಥವಾ ಪತಿ ಸಮಾಗಮಕ್ಕೆ ನಿಮಿತ್ತ 2 ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಸಾತ್ವಿಕವಾದ ಸಂದರ್ಭ, ದೇಶಕಾಲ ಹೇಗಿರತ್ತೆ ಅಂತ. ಋತುಕಾಲವಲ್ಲದ ಕಾಲದಲ್ಲಿ ಕಾಮೋದ್ರೇಕ್ತವಾಗಿರತಕ್ಕ ವಿರುದ್ಧವಾದ ಅಂದ್ರೆ ಕಾಮೋದ್ರೇಕವಿಲ್ಲದ ಕಾಲದಲ್ಲಿ ಆ ಕಾಲದ ವ್ಯಕ್ತಿಗಳು ಪತ್ನಿ ಗಮನವನ್ನ ಮಾಡ್ತಾ ಇರ್ಲಿಲ್ಲ. ಹಾಗೆ ಬರೀ ಈ 4 ವರ್ಣದವರು ಮಾತ್ರ ಅಲ್ವಂತೆ. ಹೇಗಿತ್ತಲ್ಲಿ ತಥೈವ ಅನ್ಯಾನಿ ಭೂತಾನಿ ತ್ರಿಯಜ್ಞೋನಿಗತಾನ್ಯಪಿ, ತ್ರಿಯಜ್ಞೋನಿಯಲ್ಲಿ ಬಂದಿರತಕ್ಕಂಥ ಪ್ರಾಣಿಗಳು, ತ್ರಿಯಜ್ಞೋನಿಗತವಾಗಿರ್ತಕ್ಕಂಥ ಪ್ರಾಣಿಗಳು ಕೂಡ ಸಮಾಗಮವನ್ನ ಬೇರೆ ಕಾಲದಲ್ಲಿ ಮಾಡ್ತಾ ಇರ್ಲಿಲ್ಲ. ಈ ಪ್ರಕಾರವಾಗಿ ಪೃಥ್ವಿಪಾಲ ಭೂಮಿಯನ್ನ ರಕ್ಷಣೆ ಮಾಡತಕ್ಕಂತ ಜನಮೇಜಯನೇ ಅದ್ಭುತವಾದ ಕಾಲದಲ್ಲಿ ಜನಗಳು 1000 ವರ್ಷ 10,000 ವರ್ಷ ಸಮಗ್ರವಾಗಿ ಜೀವನವನ್ನ ಮಾಡ್ತಾ ಧರ್ಮವ್ರತ ಪರಾಯಣರಾಗಿ ಆದಿವ್ಯಾಧಿಭಿಹಿ, ನೋಡಿ ಆದಿಯೂ ಇಲ್ಲ ವ್ಯಾಧಿಯೂ ಇಲ್ಲ, ಶಾರೀರಿಕವಾಗಿರ್ತಕ್ಕಂಥ ರೋಗವೂ ಇಲ್ಲ, ಮಾನಸಿಕವಾಗಿರ್ತಕ್ಕಂಥ ರೋಗವೂ ಇಲ್ಲ, ಇಲ್ಲದೆ ಶತಶಃ ನರಾಹ, 100 ಸಂಖ್ಯೆಯಲ್ಲಿ ಜನಗಳೆಲ್ಲ ಅಭಿವೃದ್ಧಿಯನ್ನು ಹೊಂದಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿಯೇ ಸಾಗರೋಪಾಂತಾಂ, ಸಮುದ್ರವನ್ನೇ ತನ್ನ ಗಡಿ ಅಂತಿಮ ಸೀಮಾ ಎಂಬುದಾಗಿ ಮಾಡಿಕೊಂಡಿರತಕ್ಕಂತಹ ಪರ್ವತಗಳು, ವನಗಳಿಂದ ಕೂಡಿದಂತಹ ಸಮಗ್ರವಾದ ಈ ಭೂಮಂಡಲವನ್ನ ಕ್ಷತ್ರಿಯರು ಮತ್ತೆ ಪುನಃ ಆಳ್ತಾ ಇದ್ದಾರೆ. ಅಂದ್ರೆ ಪರಶುರಾಮ ದೇವರು ಸಂಹಾರ ಮಾಡಿದ ನಂತರದಲ್ಲಿ ಏನಾಯಿತು ಅನ್ನುವ ಕಥೆಯನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಮಹಾನುಭಾವರಾಗಿರ್ತಕ್ಕಂಥ ವೈಶಂಪಾಯನ. ಏನಾಯ್ತಾಗ ಪ್ರಶಾಸತಿ ಪುನಃ ಕ್ಷತ್ರೆ ಧರ್ಮೇಣೇಮಾಂ ವಸುಂಧರಾಂ ಬ್ರಾಹ್ಮಣಾದ್ಯಾಸ್ತತೋ ವರ್ಣಾಃ ಲೇಭಿರೇ ಮುದಮುತ್ತಮಾಂ ಕಾಮಕ್ರೋಧೋದ್ಭವಾನ್ ದೋಷಾನ್ ನಿರಸ್ಯ ಚ ನರಾಧಿಪಾಃ ಧರ್ಮೇಣ ದಂಡಂ ದಂಡ್ಯೇಷು ವಿತರಂತೋನ್ವಪಾಲಯನ್ ತಥಾ ಧರ್ಮಪರೇ ಕ್ಷತ್ರೆ ಸಹಸ್ರಾಕ್ಷಶತಕ್ರತುಃ ಸ್ವಾದು ದೇಶೇ ಚ ಕಾಲೇ ಚ ಹವಿಷಾಪ್ಯಾಯಯನ್ ಪ್ರಜಾಃ ನ ಬಾಲ ಏವಂ ಮ್ರಿಯತೆ ತದಾ ಕಶ್ಚಿನ್ನರಾಧಿಪ ನ ಚ ಸ್ತ್ರಿಯಂ ಪ್ರಜಾನಾತಿ ಕಶ್ಚಿದಪ್ರಾಪ್ತ ಯೌವನಾಂ ಏವಮಾಯುಷ್ಮತೀಭಿಸ್ತು ಪ್ರಜಾಭಿರ್ಭರತರ್ಷಭಾ ಇಯಂ ಸಾಗರ ಪರ್ಯಂತ ಸಮಾಪೂರ್ಯತ ಮೇದಿನಿ. ಯಾವಾಗ ಕ್ಷತ್ರಿಯರು ಮತ್ತೆ ಪುನಃ ಭೂಮಿಯನ್ನ ಆಳ್ಲಿಕ್ಕೆ ಆರಂಭ ಮಾಡಿದ್ರು ಧರ್ಮದಿಂದ, ಆ ಸಂದರ್ಭದಲ್ಲಿ ಬ್ರಾಹ್ಮಣಾದಿ ಎಲ್ಲ ವರ್ಣಗಳಿಗೂ ಕೂಡ ತುಂಬಾ ಸಂತೋಷ ಆಯ್ತಂತೆ.
ರಾಜರುಗಳು ಕಾಮಕ್ರೋಧಾದಿಗಳನ್ನ ಬಿಟ್ಟು, ಅರ್ಥಾತ್ ನನಗೆ ಇವನು ಬೇಕು, ನನಗೆ ಇವನು ಬೇಡ ಅಂತ ವೈಷಮ್ಯ ನಿರ್ಘೃಣ್ಯಾದಿಗಳನ್ನ ಬಿಟ್ಟು, ಪಕ್ಷಪಾತ ಧೋರಣೆಯನ್ನ ಬಿಟ್ಟು, ಯಾರು ದಂಡಿಯರೋ, ಶಿಕ್ಷೆಗೆ ಯಾರು ಅರ್ಹರಾಗಿದ್ದಾರೋ ಅವರಿಗೆ ಮಾತ್ರ ಶಿಕ್ಷೆಯನ್ನ ಕೊಡ್ತಾ, ಧರ್ಮೇಣ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಅವರಿಗೆ ದಂಡಾದಿಗಳನ್ನ ಕೊಡ್ತಾ ಧರ್ಮಿಷ್ಠರಾಗಿ ರಾಜ್ಯವನ್ನ ಆಳ್ತಾ ಇದ್ದಾರೆ. ಯಾವಾಗ ಕ್ಷತ್ರಿಯರು ಧರ್ಮಪರಾಯಣರಾಗಿ ರಾಜ್ಯವನ್ನ ಆಳ್ತಾ ಇದ್ದಾರೋ ಆಗ ಶತಕ್ರತುವಾಗಿರ್ತಕ್ಕ ಇಂದ್ರದೇವರು ಸ್ವಾದು ದೇಶ ಅತ್ಯಂತ ಯೋಗ್ಯವಾಗಿರ್ತಕ್ಕಂತಹ ದೇಶಕಾಲಗಳಲ್ಲಿ ಆ ಜನಗಳಿಗೆ ಬೇಕಾಗಿರ್ತಕ್ಕ ಮಳೆ ಬೆಳೆ ಎಲ್ಲವನ್ನ ಕೊಟ್ಟು ಸಂತೋಷ ಪಡಿಸ್ತಾ ಇದ್ದಾನಂತೆ. ರಾಜರು ಚೆನ್ನಾಗಿದ್ದಾಗ ದೇಶ ಸುಭಿಕ್ಷವಾಗಿರ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಯಾರೂ ಸಾಯ್ತಾ ಇರ್ಲಿಲ್ಲ. ಅತ್ಯಾಚಾರ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಂತ ಅನ್ನೋದು ರೇಪ್ ಅಂತ ಹೆಂಗ್ ಕರಿತೇವೆ ಇವತ್ತು, ಬಲಾತ್ಕಾರ, ಅತ್ಯಾಚಾರ, ಅಪ್ರಾಪ್ತಳಾಗಿರ್ತಕ್ಕಂತಹ ಕನ್ಯೆಯ ಮೇಲೆ ಯಾವತ್ತಿಗೂ ಕೂಡ, ಅರ್ಥಾತ್ ಅಪ್ರಾಪ್ತಳಾದ ಕನ್ಯೆಯೋ ಪ್ರೌಢಳಾಗದ ಕನ್ಯೆಯೋ ಒಟ್ನಲ್ಲಿ ಕನ್ಯೆಯರ ಮೇಲೆ ಅತ್ಯಾಚಾರ ಅಂತ ಅನ್ನೋದು ಆಗ್ತಾ ಇರ್ಲಿಲ್ಲ. ಈ ಪ್ರಕಾರವಾಗಿ ಆ ಕಾಲ ದೀರ್ಘಾಯುಷ್ಮಂತರಾಗಿರತಕ್ಕಂತಹ ಪ್ರಜೆಗಳಿಂದ ಕೂಡಿ ಸಮಗ್ರವಾದ ಭೂಮಿ ತುಂಬಿ ಹೋಯಿತು. ಈ ಜಿರೇ ಚ ಮಹಾಯಜ್ಞೈ ಕ್ಷತ್ರಿಯಾ ಭೂರಿ ದಕ್ಷಿಣೈ ಸಾಂಗೋಪನಿಷದಾನ್ ವೇದಾನ್ ವಿಪ್ರಾಶ್ಚಾಧೀಗಿರೇ ತದಾ. ಕ್ಷತ್ರಿಯರು ಹೆಚ್ಚು ಅದ್ಭುತವಾಗಿರ್ತಕ್ಕ ದಕ್ಷಿಣೆಗಳನ್ನ ಕೊಡುವುದರ ಮೂಲಕ ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನ ಆಚರಿಸ್ತಿದ್ರಂತೆ. ಬ್ರಾಹ್ಮಣರು ವೇದಾಂಗಗಳು, ಉಪನಿಷತ್ತು ಎಲ್ಲವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ನಚ ವಿಕ್ರೀಣತೆ ಬ್ರಹ್ಮ ಬ್ರಾಹ್ಮಣಶ್ಚ ತದಾ ನೃಪ ನಚ ಶೂದ್ರ ಸಮಭ್ಯಾಸೆ ವೇದಾನುಚ್ಚಾರಯಂತ್ಯುತ. ನಮಗೆಲ್ಲ ಪಾಠ ಇದಲ್ಲ. ಬ್ರಾಹ್ಮಣರು ಆ ಕಾಲದಲ್ಲಿ ಯಾವತ್ತಿಗೂ ಕೂಡ ದುಡ್ಡಿಗೆ ಶಾಸ್ತ್ರವನ್ನ ಮಾರಾಟ ಮಾಡ್ತಾ ಇರ್ಲಿಲ್ಲ. ಅದ್ಭುತವಾದ ಮಾತು. ಇವತ್ತು ಅದೇ ಮುಟ್ಕೊಂಡು ಹೇಳಲಿಕ್ಕಾಗತ್ತ ನಮಗೆ, ಎಷ್ಟು ಕೊಡ್ತೀರಾ ಅಂತ ಮೊದಲೇ ಫಿಕ್ಸ್ ಮಾಡ್ಕೊಂಡೇ ಬರೋದು. ಆದ್ದರಿಂದ ಬ್ರಹ್ಮ ವೇದವನ್ನು ಶಾಸ್ತ್ರಗಳನ್ನು ಬ್ರಾಹ್ಮಣರ ಆಕಾರದಲ್ಲಿ ಹಣಕ್ಕಾಗಿ ಮಾರ್ತಾ ಇರ್ಲಿಲ್ಲ. ಶೂದ್ರರ ಸಮೀಪದಲ್ಲಿ ವೇದಗಳ ಉಚ್ಚಾರಣೆಯನ್ನು ಮಾಡ್ತಾ ಅಷ್ಟು ಪವಿತ್ರವನ್ನಾಗಿ ಇಟ್ಕೊಂಡಿದ್ವು. ಮೈಕಲ್ಲೆಲ್ಲ ಕಿರಿಸ್ತಾರೆ. ಪಾವಿತ್ರ ಎಲ್ಲಿ ಉಳಿಯತ್ತೆ, ಮಂತ್ರತ್ವ ಎಲ್ಲಿ ಉಳಿಯತ್ತೆ ವೇದಗಳಿಗೆ ಅಲ್ವಾ? ದುಡ್ಡಿಗೂ ಮಾರ್ತಾ ಇರ್ಲಿಲ್ಲ, ಶೂದ್ರಾದಿಗಳ ಮುಂದೆ ಅದನ್ನ ಉಚ್ಚಾರವನ್ನೂ ಮಾಡ್ತಾ ಇರ್ಲಿಲ್ಲ. ಕಾರಯಂತಹ ಕೃಷಿಂಗೋಭಿಸ್ತಥಾ ವೈಶ್ಯಾಹ ಕ್ಷಿತಾವಿಹಾನಗಾಂ ಯುಂಜಂತಿ ಧುರಿ ಕೃಷಾಂಗಾಂಚಾಪ್ಯ ಜೀವಯನ್. ವೃಷಭಗಳಿಂದ ಭೂಮಿಯನ್ನ ಉತ್ತು ಕಲ್ಟಿವೇಟ್ ಮಾಡತಕ್ಕಂತಹ ವೈಶ್ಯರುಗಳು ಹಸುವನ್ನ ಗೋವನ್ನ ಯಾವತ್ತಿಗೂ ಕಲ್ಟಿವೇಶನ್ಗೆ ಬಿಡ್ತಾ ಇರ್ಲಿಲ್ಲ. ವೃಷವಾದ ಗೋವುಗಳನ್ನ ರಕ್ಷಣೆ ಮಾಡ್ತಾ ಇದ್ರಂತೆ ಆ ಕಾಲದಲ್ಲಿ. ಎಂತ ಅದ್ಭುತವಾದ ಕಾಲ ನೋಡಿ ಅದು. ಹೇನಪಾನ್ಸ್ತ್ಯ ತದಾ ವತ್ಸಾನ್ನ ದುಹಂತಿ ಸ್ಮ ಮಾನವಾಹ ನ ಕೂಟಮಾನೈರ್ವಣಿಜಃ ಪಣ್ಯಂ ವಿಕ್ರೀಣತೆ ತದಾ. ಫೇನಪಾನ್ಶ್ಚ ತದಾ ವತ್ಸಾನ್. ಪಾಪ ಕರುಗಳ ಕೆಲಸ ಏನು? ಫೇನಪಗಳು ನೊರೆಯನ್ನ ತಿನ್ನುವಂತ ಅಲ್ವಾ? ನಾವೇನ್ ಮಾಡ್ತೇವೆ? ಹಸು ಗೋಶಾಲೆ ಅಂತ ಮೇಂಟೈನ್ ಮಾಡೋದು, ಪಕ್ಕದಲ್ಲಿ ಕರು ಕಟ್ಟೋದು, ಕರುವನ್ನ ಕೆಚ್ಚಲು ಮುಂದೆ ತಗೊಂಡೋಗಿಡೋದು, ಇನ್ನೇನ್ ಕರಿಬೇಕು ಅನ್ನುವಾಗ ಕರು ಹಿಂದೆ ಎಳೆಯೋದು, ಹಾಲನ್ನ ಕರೆದು ಬಿಡೋದು, ಡೈರಿಗೆ ಹಾಕಿ ಮಾರೋದು, ಅರ್ಹವಾದ ಪ್ರಾಣಿಗೆ ಅದನ್ನ ಕೊಡದೆ ತಿಂದು ಬಿಡೋದು. ನಮ್ಮ ಹಣೆ ಬರ. ಆದ್ರೆ ಅವತ್ತಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಕರುಗಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮನುಷ್ಯರುಗಳು ಅಂತಹ ಚಿಕ್ಕ ವಯಸ್ಸಿನ ಕರುಗಳನ್ನ ಪಡೆದ ಹಸುಗಳ ಹಾಲನ್ನ ಕರಿತಾ ಇರ್ಲಿಲ್ಲ. ಎಲ್ಲ ಕರುವಿಗೆ ಬಿಟ್ಟು ಬಿಡ್ತಾ ಇದ್ರಂತೆ. ಅದನ್ನ ಹಾಲು ಕರೆದು ಮಾರ್ತಾ ಇರ್ಲಿಲ್ಲ, ಕರುಗಳಿಗೆ ಬಿಟ್ಬಿಡ್ತಾ ಇದ್ರು. ಇನ್ನು ವ್ಯಾಪಾರ ಮಾಡತಕ್ಕಂತ ಕ್ರಮ ಹೇಗಿತ್ತು? ಒಂದು ಸೇರು, ಒಂದು ಪಾವು, ಚಟಾಕು ಅಂತೆಲ್ಲ ಬರುತ್ತೆ. ಮಾನಗಳು 1 kg 1/2 kg ಅಂತೆಲ್ಲ ಮೋಸ ಮಾಡ್ತಾರಲ್ಲ,
ಹಾಗೆ ಮೋಸ ಕೂಟಮಾನ ಇಲ್ಲ ಆಗ. 1 kg ಕೊಡ್ತಾ 1 kg ಅಳತೆ ಬರತಕ್ಕಂತ ಒಂದು ತಕ್ಕಡಿಯಲ್ಲಿ ಇಟ್ಬಿಡೋದು, 1 kg ಆಯ್ತು ಅಂತ ಕೊಡೋದು ಮೋಸ ಇಲ್ಲವೇ ಇಲ್ಲ. ಅವಾಗ ಕೂಟಮಾನ ಅಂತ ಅನ್ನೋದು ಇಲ್ಲವೇ ಇಲ್ಲ. ಶುದ್ಧವಾದ ಕ್ರಮದಲ್ಲಿ ವ್ಯಾಪಾರ ಮಾಡ್ತಾ ಇದ್ರಂತೆ. ಕರ್ಮಾಣಿ ಚ ನರವ್ಯಾಘ್ರ ಧರ್ಮೋಪೇತಾನಿ ಮಾನವಾಹ ಧರ್ಮಮೇವಾನುಪಶ್ಯಂತಹ ಚಕ್ರುಹು ಧರ್ಮಪರಾಯಣ. ಆಗಿನ ಕಾಲದಲ್ಲಿ ಜನಗಳ ದೃಷ್ಟಿ ಒಂದೇ, ಧರ್ಮ ಧರ್ಮ ಧರ್ಮ. ಅವ್ರು ಏನೇ ಮಾಡ್ಲಿ ಅಧರ್ಮ ದೂರ ಇರಬೇಕು, ಧರ್ಮ ಬರಬೇಕು. ಧರ್ಮಿಷ್ಠವಾಗಿ ಸಕಲ ಕರ್ಮಗಳನ್ನ ಮಾಡ್ತಾ ಇದ್ದಂತಹ ಮಹಾನುಭಾವರುಗಳವರು. ಸ್ವಕರ್ಮ ನಿರತಾಶ್ಚಾಸನ್ ಸರ್ವೇ ವರ್ಣಾ ನರಾಧಿಪ ಏವಂ ತದಾ ನರವ್ಯಾಘ್ರ ಧರ್ಮೋ ನ ಹ್ರಸತೆ ಕ್ವಚಿತ್. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ವರ್ಣದವರು ಸ್ವವರ್ಣಾಶ್ರಮೋಚಿತವಾಗಿರತಕ್ಕಂತಹ ಧರ್ಮಗಳನ್ನೇ ಕರ್ಮಗಳನ್ನೇ ಮಾಡ್ತಾ ಇದ್ರು. ಅವರ ವರ್ಣಾಶ್ರಮಕ್ಕೆ ವಿರುದ್ಧವಾದ, ಅನ್ಯವಾದ, ಬೇರೆಯಾದ ಯಾವ ಧರ್ಮ ಕರ್ಮಗಳನ್ನು ಮಾಡ್ತಾ ಇಲ್ಲ ರಾಜ ಜನಮೇಜಯ. ಆ ಕಾರಣದಿಂದಲೇ ಆಗ ಧರ್ಮ ಒಂದು ಚೂರು ಕಡಿಮೆ ಆಗ್ಲಿಲ್ಲ. ಧರ್ಮ 100% ಅಭಿವೃದ್ಧವಾಗಿದ್ದಂತಹ ಕಾಲವದು. ಕಾಲೇ ಗಾವ ಪ್ರಸೂಯಂತೆ ನಾರ್ಯಶ್ಚ ಭರತರ್ಷಭ ಫಲಂತೃತುಷು ವೃಕ್ಷಾಶ್ಚ ಪುಷ್ಪಾಣಿ ಚ ಫಲಾನಿ ಚ. ಕಾಲ ಕಾಲಕ್ಕೆ ಗೋವುಗಳು ಹಾಲನ್ನ ಕೊಡ್ತಾ ಇದ್ವು, ಹೆಣ್ಣು ಮಕ್ಕಳನ್ನ ಪಡಿತಾ ಇದ್ರು. ಯಾವ ಋತುಗಳಲ್ಲಿ ಯಾವ ಪುಷ್ಪ ಬರಬೇಕು, ಯಾವ ಹಣ್ಣು ಬರಬೇಕು ಅದೆಲ್ಲವನ್ನ ವೃಕ್ಷಗಳು ಆಯಾ ಋತುಗಳಿಗೆ ಸರಿಯಾಗಿ ಫಲಪುಷ್ಪಗಳನ್ನ ಕೊಡ್ತಾ ಇದ್ವು. ಯಾವ ಯುಗ ಇದು? ಏವಂ ಕೃತಯುಗೆ ಸಮ್ಯಕ್ ವರ್ತಮಾನೇ ತದಾ ನೃಪ ಅಪೂರ್ಯತ ಮಹೀಕೃತ್ಸ್ನ ಪ್ರಾಣಿಭಿಃ ಬಹುಭಿರ್ದೃಶಂ. ಈ ಪ್ರಕಾರವಾಗಿ ಕೃತಯುಗದಲ್ಲಿ ಧರ್ಮ ಚೆನ್ನಾಗಿ ಪ್ರತಿಷ್ಠಿತವಾಗಿತ್ತು. ಆ ಸಂದರ್ಭದಲ್ಲಿಯೇ ಸಮಗ್ರ ಭೂಮಿ ನಾನಾ ಪ್ರಕಾರವಾಗಿರತಕ್ಕಂತ ಜೀವರಾಶಿಗಳಿಂದ ತುಂಬಿ ಹೋಯಿತು. ಕೃತಯುಗದ ಧರ್ಮ ಹೇಗಿತ್ತು, ಕೃತಯುಗದ ಜನಗಳು ಹೇಗಿದ್ರು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ತತಃ ಸಮುದಿತೆ ಲೋಕೆ ಮಾನುಷೈರ್ ಭರತರ್ಷಭ ಅಸುರಾ ಜಗ್ನಿರೇ ಕ್ಷೇತ್ರೇ ರಾಜ್ಞಾಂ ಮನುಜ ಪುಂಗಮ. ಭರತರ್ಷಭ, ಮನುಜ ಪುಂಗವ ಎರಡು ವಿಶೇಷಣ ಅವನಿಗೆ. ಭರತ ಶ್ರೇಷ್ಠ, ಮನುಜ ಶ್ರೇಷ್ಠ ಅಂತ ಜನ್ಮೇಜಯನಿಗೆ. ಹೀಗೆ ಕೃತಯುಗದಲ್ಲಿ ಚೆನ್ನಾಗಿದ್ದಾಗ, ಎಲ್ಲವೂ ಅದ್ಭುತವಾಗಿದ್ದಾಗ, ದೈತ್ಯರುಗಳು, ಅಸುರರುಗಳು ರಾಜರ ವಂಶದಲ್ಲಿ ಹುಟ್ಟಿ ಬಂದ್ರು, ರಾಜಪತ್ನಿಯರಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಆದಿತ್ಯೈರ್ಹಿ ತದಾ ದೈತ್ಯ ಬಹುಶೋ ನಿರ್ಜಿತಾಯುಧಿ ಐಶ್ವರ್ಯಾದ್ ಭ್ರಂಶಿತಾಶ್ಚೈವ ಸಂಬಭೂಕ್ಷಿತಾವಿಹ. ದೇವಾಸುರ ಸಂಗ್ರಾಮ ಬೇಕಾದಷ್ಟು ಸಲ ಆಗೋಗಿದೆ. ಮೂಲ ರೂಪದಲ್ಲಿ ದೇವತೆಗಳಿಗೆ ದೈತ್ಯ ದೊಡ್ಡ ಯುದ್ಧ ಆಗಿದೆ. ಅಂತಹ ಯುದ್ಧದಲ್ಲಿ ದೇವತೆಗಳಿಂದ ಸೋಲಿಸಲ್ಪಟ್ಟು ಐಶ್ವರ್ಯವನ್ನೆಲ್ಲ ಕಳ್ಕೊಂಡಿರತಕ್ಕಂತಹ ದೈತ್ಯರುಗಳು ಈ ಭೂಮಿಯಲ್ಲಿ ಮತ್ತೆ ಹುಟ್ಟಿ ಬಂದಿದ್ದಾರೆ. ಯಾಕೆ? ಇಹ ದೇವತ್ವಮಿಚ್ಛಂತೋ ಮಾನುಷೇಷು ಪ್ರಜಗ್ನಿರೆ ಜಗ್ನಿರೆ ಭುವಿ ಭೂತೇಷು ತೇಷು ತೇಷ್ವಸುರಾ ವಿಭೋ. ಮನುಷ್ಯರಲ್ಲಿ ಹುಟ್ಟಿ ತಪಸ್ಸನ್ನು ಮಾಡಿ ನಾವು ದೇವತೆಗಳಾಗಿ ಬಿಡ್ತೇವೆ. ದೇವತ್ವಂ ಪ್ರಾಪ್ಸ್ಯಾಮಹ. ಮನುಷ್ಯರಲ್ಲಿ ಹುಟ್ಟೋದು, ತಪಸ್ಸು ಮಾಡೋದು, ತಪಸ್ಸಿನಿಂದ ಬ್ರಹ್ಮದೇವರ ವರ ಪಡೆಯೋದು, ಏನಾಗ್ಬಿಡೋದು? ದೇವತೆಗಳಾಗ್ಬಿಡೋದು. ಅದು ಅವರ ಇಚ್ಛೆ. ಆ ಇಚ್ಛೆಯಿಂದ ಅವ್ರು ಏನಾಗ್ಬಿಟ್ಟಿದ್ದಾರೆ? ಮನುಷ್ಯರಲ್ಲಿ ಹುಟ್ಟುಬಿಟ್ರು. ಎಲ್ಲೆಲ್ಲಿ ಜಾಗ ಇದೆಯೋ, ಯಾವ ಹುಟ್ಟಲಿಕ್ಕೆ ಯೋಗ್ಯವಾಗಿರ್ತಕ್ಕ ಯೋನಿಗಳು, ಪ್ರಾಣಿಗಳು, ಜೀವಿಗಳು ಅಂತ ಯಾವ್ದಿದೆಯೋ ಆ ಎಲ್ಲದರ ಮೂಲಕ ಹುಟ್ಟಿಬಿಟ್ರು ಲೋಕದಲ್ಲಿ. ಗೋಷು ಅಶ್ವೇಷು ಚ ರಾಜೇಂದ್ರ ಖರೋಷ್ಟ್ರ ಮಹಿಷೇಷು ಚ ಕ್ರವ್ಯಾದೇಷು ಚ ಭೂತೇಷು ಗಜೇಷು ಚ ಮೃಗೇಷು ಚ ಜಾತೈರಿಗ ಮಹೀಪಾಲ ಜಾಯಮಾನೈಶ್ಚ ತೈರ್ಮಹಿ ನಶಾಕಾತ್ಮನಾತ್ಮಾನಮಿಯಂ ಧಾರಯಿತುಂ ಧರ. ಗೋವುಗಳಲ್ಲಿ ಹುಟ್ಟಿದರಂತೆ, ಕುದುರೆಗಳಲ್ಲಿ ಹುಟ್ಟಿದ್ದಾರೆ, ಕತ್ತೆಗಳಲ್ಲಿ ಹುಟ್ಟಿದ್ದಾರೆ, ಉಷ್ಟ್ರ ಒಂಟೆಗಳಲ್ಲಿ ಹುಟ್ಟಿದ್ದಾರೆ, ಮಹಿಷ ಎಮ್ಮೆಗಳಲ್ಲಿ ಹುಟ್ಟಿದ್ದಾರೆ. ಕ್ರವ್ಯ ಅಂದ್ರೆ ಮಾಂಸವನ್ನ ತಿನ್ನತಕ್ಕಂತಹ
ಪ್ರಾಣಿಗಳಲ್ಲಿ ಹುಟ್ಟಿದ್ದಾರೆ, ಗಜ ಗೊತ್ತು ಆನೆ, ಆನೆಗಳಲ್ಲಿ ಹುಟ್ಟಿದ್ದಾರೆ, ಮೃಗ ಜಿಂಕೆಗಳಲ್ಲಿ ಹುಟ್ಟಿದ್ದಾರೆ. ಎಲ್ಲೆಲ್ಲಿ ಹುಟ್ಟಬರ್ಲಿಕ್ಕೆ ಜಾಗ ಇದೆಯೋ ಕೇವಲ ಮನುಷ್ಯ ಯೋನಿಯಲ್ಲಿ ಮಾತ್ರ ಅಲ್ಲ, ಅಸುರರಿಂದ ತುಂಬಿ ಹೋಯಿತು ಭೂಮಿ. ಹುಟ್ಟಿದ್ದಾರೆ, ಹುಟ್ಟುತ್ತಾ ಇದ್ದಾರೆ. ಇಂತಹ ದೈತ್ಯರ ಭಾರವನ್ನ ಸಹನೆ ಮಾಡ್ಲಿಕ್ಕೆ ಭೂಮಿಗೆ ಮಹಾಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ಇದನ್ನೇ ಭೂಭಾರ ಅಂತ ಕರೆಯೋದು. ಅಥ ಜಾತಾ ಮಹೀಪಾಲಾ ಕೇಚಿನ್ಮದ ಬಲಾನ್ವಿತಾಃ ದಿತೇಃ ಪುತ್ರಾದನುಶ್ಚೈವ ದೇವಲೋಕಾದಿಹಾಗತಾಃ ವೀರ್ಯವಂತೋವಲಿಪ್ತಾಸ್ತೆ ನಾನಾ ರೂಪಧರಾ ಮಹೀಂ ಇಮಾಂ ಸಾಗರ ಪರ್ಯಂತಾಂ ಪರೀಯುರರಿಮರ್ದನಾಃ. ಏನಾಯ್ತು? ಇಷ್ಟು ಭಾರ ಆಯ್ತಲ್ಲ, ಭಾರ ಆದ್ಮೇಲೆ ಏನಾಯ್ತು? ಹುಟ್ಟಿ ಬಂದಿದ್ದಾರೆ ದ್ವಿತೀಯ ಮಕ್ಕಳಾದ ದೈತ್ಯರು, ಧನುವಿನ ಮಕ್ಕಳಾದ ಅಸುರರು ಎಲ್ಲ ದೇವಲೋಕದಿಂದ ಡೈರೆಕ್ಟ್ ಆಗಿ ಇಲ್ಲೇ ಕೆಳಗೆ ಬಂದು ಮದಬಲಾನ್ವಿತಾಹ, ಮದದಿಂದ ಬಲದಿಂದ ಅಹಂಕಾರದಿಂದ ಯುಕ್ತರಾಗಿ ರಾಜರುಗಳಾಗಿ ಬರ್ತಾರೆ. ಬೇರೆ ಬೇರೆ ಕಡೆಯಲ್ಲಿ ಹುಟ್ಟಿ ಬರ್ತಾರೆ. ಹುಟ್ಟಿ ಬಂದು ಶತ್ರುಗಳನ್ನ ಅರಿಮರ್ದನಾಹ, ತಮಗೆ ವಿರುದ್ಧವಾಗಿ ಯಾರು ನಡೀತಾರೋ ವಿರೋಧ ಮಾಡುವನ್ನೆಲ್ಲ ಸಂಹಾರ ಮಾಡ್ತಾ ಸಮಗ್ರವಾದ ಭೂಮಿಯಲ್ಲಿ ತಿರುಗಾಡ್ತಾ ಇದ್ದಾರಂತೆ. ಪರೀಯುಹು, ಎಲ್ಲ ಕಡೆ ಅವರದ್ದೇ ಆಟ ಆಗೋಗಿದೆ. ದೈತ್ಯರುಗಳದ್ದೇ ಅಸುರರುಗಳದ್ದೇ ಆಟ. ಬ್ರಾಹ್ಮಣಾನ್ ಕ್ಷತ್ರಿಯಾನ್ ವೈಶ್ಯಾನ್ ತಥಾ ಶೂದ್ರಾನ್ ಪೀಡಯನ್ ಅನ್ಯಾನಿ ಚೈವ ಭೂತಾನಿ ಪೀಡಯಾಮಾಸುರೋಜಸ. ಬಲ, ಮಹಾಬಲ. ಬಲದಿಂದ ಏನ್ ಮಾಡ್ತಾರೆ? ಬ್ರಾಹ್ಮಣರನ್ನ, ಕ್ಷತ್ರಿಯರನ್ನ, ವೈಶ್ಯರನ್ನ, ಶೂದ್ರರನ್ನ, ಅನೇಕ ಜೀವ ಸಂಘಗಳನ್ನ ತುಂಬಾ ಪೀಡಿಸ್ಬಿಡ್ತಾರೆ. ಪೀಡೆ ಕೊಡ್ತಾ ಇದ್ದಾರೆ. ಎಷ್ಟು ಪೀಡೆ ಕೊಡ್ತಾರೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತ್ರಾಸಯಂತೋ ವಿನಿಘ್ನಂತಹ ತಾಂತಾನ್ ಭೂತಗಣಶ್ಚತೆ ವಿಚೇರು ಸರ್ವತೋ ರಾಜನ್ ಮಹೀಂ ಶತಸಹಸ್ರಶಃ. ಪಾಪ ಆ ಭೂತಗಣಗಳನ್ನ, ಆ ಜೀವ ಸಂಘ, ಜೀವಗಳ ಗುಂಪನ್ನ, ಪ್ರಾಣಿಗಳ ಸಮೂಹವನ್ನು ಹೆದರಿಸ್ತಾ, ಹೊಡಿತಾ, ನಾಶ ಮಾಡ್ತಾ 100,000 ಸಂಖ್ಯೆಗಳಲ್ಲಿ ಭೂಮಿಯಲ್ಲಿ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ಆಶ್ರಮಸ್ಥಾನ್ ಮಹರ್ಷೀಂಶ್ಚ ದರ್ಶಯಂತಸ್ತತಸ್ತತಃ ಅಬ್ರಹ್ಮಣ್ಯ ವೀರ್ಯಮದ ಮತ್ತ ಮದಬಲೇನ ಚ. ಆಶ್ರಮದಲ್ಲಿ ವಾಸ ಮಾಡತಕ್ಕಂತಹ ಮುನಿಗಳನ್ನ ದರ್ಶಯಂತಹ, ಹೊಡಿತಾ, ಶಿಖ ನೋಡಿ ಎಲ್ಲ ಆಗತ್ತೆ ನೋಡ್ರಿ. ಇವತ್ತು ಯಜ್ಞೋಪವೀತ ತುಂಡು ಮಾಡೋದು, ಶಿಖಾವನ್ನ ಕಟ್ಟು ಮಾಡೋದು, ಬ್ರಾಹ್ಮಣರಿಗೆ ಅವಮಾನವನ್ನ ಮಾಡತಕ್ಕಂಥದ್ದು, ಅದು ಮಾಡ್ತಾ ಅಬ್ರಹ್ಮಣ್ಯರಾಗಿ ಬ್ರಾಹ್ಮಣರಿಗೆ ಬೆಲೆಯನ್ನ ಕೊಡದೆ, ಇವತ್ತಿನ ಕಾಲ ಅದೇ ಅಲ್ವಾ, ಅಬ್ರಹ್ಮಣ್ಯರಾಗಿ ವೀರ್ಯಮದಾಹ, ಏನು ನಮಗಿಷ್ಟು ಬಲ ಇದೆ ಎನ್ನುವ ಮದದಿಂದ, ಮದಬಲೇನ ಚ, ಸೇನಾ ಮದದಿಂದ, ನಮ್ಮೆಷ್ಟು ಸೈನಿಕರಿದ್ದಾರೆ, ಸಪೋರ್ಟರ್ಸ್ ಇಷ್ಟಿದ್ದಾರೆ ನಮಗೆ ಅನ್ನುವ ಬಲದಿಂದ ಬ್ರಾಹ್ಮಣರಿಗೆ, ಋಷಿ ಮುನಿಗಳಿಗೆ, ಕಾಡಿನಲ್ಲಿ ಗಡ್ಡೆ ಗೆಣಸುಗಳನ್ನ ತಿಂದು ಆಶ್ರಮದಲ್ಲಿ ವಾಸ ಮಾಡತಕ್ಕ ಋಷಿ ಮುನಿಗಳಿಗೆ ಅವಮಾನವನ್ನ ಮಾಡ್ತಾ ಊರೆಲ್ಲ ತಿರುಗಾಡ್ತಾ ಇದ್ದಾರೆ. ಏವಂ ವೀರ್ಯ ಬಲೋತ್ಸಿಕ್ತೈರ್ಭೂರಿಯಂ ತೈರ್ಮಹಾಸುರೈ ಪೀಡ್ಯಮಾನ ಮಹೀಪಾಲ ಬ್ರಹ್ಮಾಣಮುಪಚಕ್ರಮೇ. ಹೀಗೆ ವೀರ್ಯ ಮತ್ತು ಬಲ, ಅದರ ಮದದಿಂದ ಅಹಂಕಾರ, ಇಂಥ ಅಹಂಕಾರಯುಕ್ತರಾಗಿರ್ತಕ್ಕ ಮಹಾ ದೈತ್ಯರುಗಳ ಪೀಡೆಯನ್ನ ತಾಳಲಾರದ ಭೂದೇವಿ ಗೋರೂಪವನ್ನ ನಾವು ಅದನ್ನ ಇಟ್ಕೋಬೇಕು. ಚತುರ್ಮುಖ ಬ್ರಹ್ಮದೇವರ ಬಳಿಗೆ ಹೋಗಿದ್ದಾಳೆ. ಸ್ವಾಮಿ, ಭೂಭಾರಣೆ ಮಾಡಿಸ್ಬೇಕು, ತಡೆಯಕ್ಕಾಗ್ತಾ ಇಲ್ಲ ಅಸುರರುಗಳ ಭಾರವನ್ನ ಅಂತ ಬ್ರಹ್ಮದೇವರ ಬಳಿಗೆ ಭೂದೇವಿ ಹೋಗಿದ್ದಾಳೆ. ಇಮಾಂ ಮಹೀಂ ತದಾ ರಾಜನ್ನಾಗಾಶ್ಚ ನಗಾ ಗಜಾಃ ತದಾ ಧಾರಯಿತುಂ ಶೇಕುರಾಕ್ರಾಂತಾಂ ದಾನವೈರ್ಬಲಾತ್. ಜನಮೇಜಯ, ಆ ಸಂದರ್ಭದಲ್ಲಿ ಎಷ್ಟು ಭಾರ ಆಗಿದೆ ಭೂಮಿಗೆ. ದೈತ್ಯರುಗಳ, ಅಸುರರುಗಳ, ರಾಕ್ಷಸರ, ದಾನವರ ಭಾರ ಎಷ್ಟಿದೆ ಅಂತಂದ್ರೆ, ಈ ಭೂಮಿಯನ್ನ
ನಾಗಾಶ್ಚ, ನಾಗಗಳು ಬರ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ವ. ನಾಗ ಅಂದ್ರೆ ಶೇಷದೇವರು ತಾನೇ ಹೊತ್ತಿರೋದು. ನಾಗಾಶ್ಚ ಅಂತ ಬಹುವಚನ ಕೊಟ್ಟಿದ್ದಾರೆ ಅಂದ್ರೆ ಶೇಷಾದ್ಯಾಹ ನಾಗಾಶ್ಚ ಉದ್ಧತಪಣಃ ಭುವನ್ ಧಾರಯಂತಿ. ಶೇಷದೇವರೇ ಮೊದಲಾಗಿರ್ತಕ್ಕ ಅನೇಕ ನಾಗಗಳು ತಮ್ಮ ಉದ್ಧತವಾದ ಅತ್ಯಂತ ಎತ್ತರವಾದ ಶಕ್ತಿಶಾಲಿಯಾದ ಫಣಗಳಿಂದ ಭೂಮಿಯನ್ನ ಧರಿಸಿವೆ. ಆದ್ರಿಂದ ನಾಗಗಳು ಬಹುವಚನ. ಮತ್ತೆ ನಾಗಾಹ ನಗಾಹ, ನಗ ಅಂದ್ರೆ ಗೊತ್ತು, ಭೂಧಾರಿಣ ಪರ್ವತ, ಭೂಮಿಯನ್ನ ಧರಿಸಿರತಕ್ಕ ಪರ್ವತಗಳು ಸಾಧ್ಯ ಆಗ್ತಿಲ್ಲ. ಗಜಾಹ ಐರಾವತ ಪುಂಡರೀಕ ವಾಮನ ಕುಮುದ ಅಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರತೀಕ ಮೊದಲಾಗಿರ್ತಕ್ಕ ಅಷ್ಟದಿಗ್ಗಜಗಳಿಗೆ, ಶೇಷಾದಿ ನಾಗಗಳಿಗೆ, ಪರ್ವತಗಳಿಗೆ, ಅಷ್ಟದಿಗ್ಗಜಗಳಿಗೆ ಭೂಮಿಯನ್ನ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಂತೆ, ಅಷ್ಟು ಭಾರ. ತಥೋ ಮಹೀಪಾಲ ಭಾರಾರ್ಥ ಭಯಪೀಡಿತ ಜಗಾಮ ಶರಣಂ ದೇವಂ ಸರ್ವಭೂತ ಪಿತಾಮಹಂ. ಪಾಪ ದೈತ್ಯರ ಭಾರದಿಂದ ಆರ್ತ ದುಃಖಿತಳಾಗಿರ್ತಕ್ಕಂತಹ, ಭಯಪೀಡಿತ ಭಯದಿಂದ ಕೂಡಿರತಕ್ಕಂತ ಭೂದೇವಿ ಎಲ್ಲ ಪ್ರಾಣಿಗಳಿಗೆ ಪಿತಾಮಹರಾಗಿರ್ತಕ್ಕ ಚತುರ್ಮುಖ ಬ್ರಹ್ಮದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಲಿಕ್ಕಾಗಿ ಬ್ರಹ್ಮದೇವರನ್ನ ಶರಣು ಹೊಂದಿದ್ದಾಳೆ. ಸಾ ಸಂಯುತಂ ಮಹಾಭಾಗೈಃ ದೇವದ್ವಿಜ ಮಹರ್ಷಿಭಿಃ ದದರ್ಶ ದೇವಂ ಬ್ರಹ್ಮಾಣಂ ಲೋಕಕರ್ತಾರಮವ್ಯಯಂ. ಸೃಷ್ಟಿಕರ್ತರಾದಂತಹ ನಾಶರಹಿತರಾಗಿರತಕ್ಕಂತಹ ಬ್ರಹ್ಮದೇವರನ್ನ, ಮಹರ್ಷಿಗಳಿಂದ ಸೇವ್ಯಮಾನರಾಗಿರತಕ್ಕ ಚತುರ್ಮುಖ ಬ್ರಹ್ಮದೇವರನ್ನ ಭೂದೇವಿ ನೋಡ್ತಾಳೆ. ಹಾಗಿದ್ದಾರೆ ಬ್ರಹ್ಮದೇವರು. ಗಂಧರ್ವೈರಪ್ಸರೋಭಿಶ್ಚ ವಂದಿಕರ್ಮ ಸುನಿಷ್ಠಿತೈಃ ವಂದ್ಯಮಾನಂ ಮುದೋಪೇತೈರ್ವಂದೇ ಚೈನಮೇತ್ಯಸ. ಗಂಧರ್ವರು, ಅಪ್ಸರೆಯರು, ಸ್ತೋತ್ರ ಮಾಡತಕ್ಕಂತಹ ಸೂತ ಮಾಗಧ ವಂದಿಗಳು, ಅವರಿಂದ ಸ್ತುತ್ಯರಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರ ಹತ್ತಿರ ಬಂದು ನಮಸ್ಕಾರ ಮಾಡ್ತಾ ಇದ್ದಾಳೆ ಭೂದೇವಿ. ಅಥ ವಿಜ್ಞಾಪಯಾಮಾಸ ಭೂಮಿಸ್ಥಂ ಶರಣೈಷಿಣಿ ಸನ್ನಿಧೌ ಲೋಕಪಾಲಾನಾಂ ಸರ್ವೇಷಾಮೇವ ಭಾರತ ತತ್ಪ್ರಧಾನಾತ್ಮನಸ್ತಸ್ಯ ಭೂಮೇಃ ಕೃತ್ಯಂ ಸ್ವಯಂ ಭುವಃ ಪೂರ್ವಮೇವಾ ಭವದ್ರಾಜನ್ ವಿದಿತಂ ಪರಮೇಷ್ಠಿನಃ. ಶರಣೈಷಿಣೀ ಭೂಮಿ, ರಕ್ಷಣೆಯನ್ನ ಅಪೇಕ್ಷೆ ಮಾಡ್ತಿರತಕ್ಕಂತಹ ಭೂದೇವಿ ಚತುರ್ಮುಖ ಬ್ರಹ್ಮದೇವರ ಸನ್ನಿಧಾನದಲ್ಲಿ, ಎಲ್ಲ ಲೋಕಪಾಲರ ಸಮಕ್ಷಮದಲ್ಲಿ ಹೇಳ್ತಾಳೆ. ಜನಮೇಜಯ, ಬ್ರಹ್ಮದೇವರಿಗೆ ಭೂಮಿ ಹೇಳಿ ಗೊತ್ತಾಗಬೇಕಾಗಿಲ್ಲ ಕಣಯ್ಯ, ಬ್ರಹ್ಮದೇವರಿಗೆ ಎಲ್ಲ ಗೊತ್ತು. ಪ್ರಧಾನಾತ್ಮ ಅವರು, ಎಲ್ಲ ದೇವತೆಗಳಿಗೆ ಉತ್ತಮರು ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಭೂಮಿಯ ಎಲ್ಲ ವ್ಯವಸ್ಥೆಗಳು ಗೊತ್ತಿದೆ, ಏನೇನಾಗಿದೆ, ಏನೇನ್ ಕತೆ. ಸಕಲ ಜೀವರಲ್ಲಿ ಶ್ರೇಷ್ಠರಾಗಿರ್ತಕ್ಕ ಜೀವೋತ್ತಮರಾಗಿರ್ತಕ್ಕ ಚತುರ್ಮುಖ ಬ್ರಹ್ಮದೇವರಿಗೆ ಭೂಮಿಯ ಅವಸ್ಥೆ ಏನು ಅಂತ ಪೂರ್ಣ ಗೊತ್ತಿದೆ. ಸೃಷ್ಟಾಹಿ ಜಗತಃ ಕಸ್ಮಾತ್ ನ ಸಂಬುದ್ಧೇತ ಭಾರತ ಸಾಸುರಾಣಾಂಚ ಲೋಕಾನಾಮಶೇಷೇಣ ಮನೋಗತಂ. ಅಲ್ಲಯ, ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡತಕ್ಕಂಥವ್ರು, ಎಲ್ಲ ದೈತ್ಯರುಗಳ ಸಕಲ ಜೀವರುಗಳ ಮನಸ್ಸಲ್ಲಿ ಏನಿದೆ ಅಂತ ಸೃಷ್ಟಿಕರ್ತರಾಗಿರ್ತಕ್ಕ ಬ್ರಹ್ಮದೇವರಿಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೆ ಗೊತ್ತಾಗತ್ತೆ. ಎಂತ ಅದ್ಭುತವಾದ ಮಾತು ನೋಡಿ. ಬ್ರಹ್ಮದೇವರಿಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೆ ಅಂತಹ ಬ್ರಹ್ಮದೇವರಿಗೆ ಪ್ರತ್ಯೇಕವಾಗಿ ನಾವು ಹೇಳ್ಬೇಕಾ? ಅಂತ ವೇದಾಂತ ಸಿದ್ಧಾಂತ ಹೇಳ್ತಾರೆ ನೋಡ್ರಿ ವ್ಯಾಸರು. ಎಲ್ಲ ಗೊತ್ತಿದೆ ಅಂತಹ ಬ್ರಹ್ಮದೇವರಿಗೆ ಹೇಳ್ತಾಳೆ. ತಾಮುವಾಚ ಮಹಾರಾಜ ಭೂಮಿಂ ಭೂಮಿಪತಿರ್ವಿಭು ಪ್ರಭವ ಸರ್ವಭೂತಾನಾಮೀಶ ಶಂಭು ಪ್ರಜಾಪತಿ. ಜನಮೇಜಯ ಮಹಾರಾಜ, ಭೂಮಿಗೆ ಒಡೆಯರಾಗಿರತಕ್ಕಂತಹ ಭೂಮಿಪತಿ ವಿಭು, ಸರ್ವ ಸಮರ್ಥರಾಗಿರತಕ್ಕಂತಹ, ಎಲ್ಲ ಭೂತಗಳನ್ನ ಸೃಷ್ಟಿ ಮಾಡತಕ್ಕಂತಹ ಈಶಃ, ಎಲ್ಲರಿಗೂ ಒಡೆಯರಾಗಿರತಕ್ಕಂತಹ ಪ್ರಜಾಪತಿ, ಎಲ್ಲರನ್ನ ಸೃಷ್ಟಿ ಮಾಡಿದ ಪ್ರಜಾಪತಿಗಳಾದ. ಇಲ್ಲಿ ಒಂದು ಮಾತು ಬಂತು, ಶಂಭು, ಚತುರ್ಮುಖ ಬ್ರಹ್ಮದೇವರನ್ನ ಶಂಭು ಅಂತ ಕರೀತಾರೆ.
ಶಂಭು ಅಂತಂದ್ರೆ ಎಲ್ಲ ಜೀವರಿಗಿಂತ ಅತ್ಯಂತ ಶ್ರೇಷ್ಠವಾದ ಸುಖವನ್ನ ಅನುಭವಿಸುವವರು ಅಂತ. ಆದ್ದರಿಂದಲೇ ವೈಷ್ಣವಾನಾಂ ಯಥಾ ಶಂಭು ಅಂತ ಹೇಳಬೇಕಾದ್ರೆ ವೈಷ್ಣವರಲ್ಲಿ ರುದ್ರದೇವರು ಹೇಗೋ ಅನ್ನೋದು ಗೌಣಾರ್ಥ, ಅಮುಖ್ಯಾರ್ಥ. ವೈಷ್ಣವಾನಾಂ ಯಥಾ ಶಂಭು ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅನ್ನೋದು ಮುಖ್ಯಾರ್ಥ. ಶಂಭು ಶಬ್ದಕ್ಕೆ ಮುಖ್ಯಾರ್ಥ ಚತುರ್ಮುಖ ಬ್ರಹ್ಮದೇವರು. ಆದ್ದರಿಂದಲೇ ವಾದಿರಾಜ ಸ್ವಾಮಿಗಳು ಅಷ್ಟ ಮಹಿಷಿಯುಕ್ತ ಶ್ರೀ ಕೃಷ್ಣ ಸ್ತೋತ್ರವನ್ನ ಮಾಡೋ ಕಾಲಕ್ಕೆ, ರುಕ್ಮಿಣಿ ಸ್ತೋತ್ರವನ್ನ ಮಾಡೋ ಕಾಲಕ್ಕೆ ಶಂಭುತ್ ಅಲ್ಲ ಜಾಂಬವತಿ ಪತಿಯಾಗಿರ್ತಕ್ಕ ಕೃಷ್ಣ ಸ್ತೋತ್ರ ಮಾಡೋ ಕಾಲಕ್ಕೆ ಶಂಭುತ್ ತ್ರ್ಯಂಬಕ ಸಂಭಾವ್ಯ ಸಾಂಬತಾತ ನಮೋಸ್ತುತೆ. ಜಾಂಬವತ್ಯಾ ಕಂಬುಕಂಠ ಲಂಬಿ ಜೃಂಬಿ ಕರಾಂಬುಜ ಶಂಭುತ್ ತ್ರ್ಯಂಬಕ ಸಂಭಾವ್ಯ ಸಾಂಬತಾತ ನಮೋಸ್ತುತೆ ಅಂತ ಹೇಳ್ಬೇಕಾದ್ರೆ ಜಾಂಬವತಿಯ ಕುತ್ತಿಗೆಯನ್ನೇ ಜಾಂಬವತಿಯ ಎರಡು ತೋಳುಗಳನ್ನೇ ತನ್ನ ಕುತ್ತಿಗೆಯಲ್ಲಿ ಹಾರವನ್ನಾಗಿ ಮಾಡಿಕೊಂಡ ಸಾಂಬನ ತಂದೆಯಾಗಿರತಕ್ಕ ಶಂಭು ತ್ರ್ಯಂಬಕ, ಶಂಭು ಚತುರ್ಮುಖ ಬ್ರಹ್ಮದೇವರ ತ್ರ್ಯಂಬಕ ರುದ್ರದೇವರಿಂದ ಪೂಜಿತನಾಗಿರತಕ್ಕ ಕೃಷ್ಣ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ಆದ್ರಿಂದ ಶಂಭು ಶಬ್ದ ಮುಖ್ಯವಾಗಿ ಯಾರನ್ನ ಹೇಳ್ತಾ ಇದೆ? ಚತುರ್ಮುಖ ಬ್ರಹ್ಮದೇವರನ್ನ. ಬ್ರಹ್ಮದೇವರು ಹೇಳ್ತಾರೆ ಭೂಮಿ ದೇವಿಯನ್ನ ಕುರಿತಾಗಿ, ಯದರ್ಥಮಸಿ ಸಂಪ್ರಾಪ್ತ ಮತ್ಸ್ಯಕಾಶಂ ವಸುಂಧರೆ ತದರ್ಥಂ ಸನ್ನಿಯೋಕ್ಷ್ಯಾಮಿ ಸರ್ವಾನೇವ ದಿವೌಕಸಃ. ಭೂಮಿ, ನೀನ್ ಯಾಕಿಲ್ಲಿ ಬಂದಿದ್ಯೋ ನನಗ್ ಗೊತ್ತಿದೆ. ಭೂಭಾರ ಹರಣ ಆಗ್ಬೇಕು, ಅದಕ್ಕಾಗಿ ನಾನು ದೇವತೆಗಳ ಆಜ್ಞಾವನ್ನ ಮಾಡ್ತಾ ಇದ್ದೇನೆ. ನಿನ್ನ ಭಾರ ಕಡಿಮೆ ಆಗುವಂತೆ, ದೈತ್ಯರ ಸಂಹಾರ ಆಗುವಂತೆ ನಾನು ಮಾಡ್ತೇನೆ. ಅದಕ್ಕನುಕೂಲವಾಗುವಂತೆ ದೇವತೆಗಳಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದೇನೆ. ಇತ್ಯುಕ್ತ್ವಾ ಸಮಹೀನ್ ದೇವೋ ಬ್ರಹ್ಮ ರಾಜನ್ ವಿಸೃಜ್ಯ ಚಾದಿದೇಶ ತಥಾ ಸರ್ವಾನ್ ವಿಬುಧಾನ್ ಭೂತಕೃತ್ ಸ್ವಯಂ. ಭೂಮಿಗೆ ಸಮಾಧಾನವನ್ನು ಮಾಡಿ ಭೂದೇವಿಯನ್ನು ಕಳಿಸಿ ಸೃಷ್ಟಿಕರ್ತರಾಗಿರತಕ್ಕ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಸ್ವಯಂ ತಾವೇ ಅನುಜ್ಞೆಯನ್ನ ಮಾಡಿದರು, ಅಪ್ಪಣೆ ಕೊಡಿಸಿದರು. ಅಸ್ಯಾ ಭೂಮೇರ್ ನಿರಸಿತುಂ ಭಾರಂ ಭಾಗೈಃ ಪೃಥಕ್ ಪೃಥಕ್ ಅಸ್ಯಾಮೇವ ಪ್ರಸೂಯಧ್ವಂ ತಿರೋಧಾಯೇತಿ ಚಾಬ್ರುವೀತ್. ದೇವತೆಗಳೇ ಭೂಮಿಗೆ ಭಾರ ಆಗಿದೆ, ಆ ಭಾರ ಪರಿಹಾರ ಆಗಬೇಕು. ಅದಕ್ಕೇನ್ ಮಾಡ್ಬೇಕು? ನೀವು ಆ ಭೂಮಿಯಲ್ಲೇ ಮತ್ತೆ ಹುಟ್ಟಬೇಕು. ನಿಮ್ಮ ನಿಮ್ಮ ಅಂಶಗಳಿಂದ ಅಸ್ಯಾಮೇವ ಪ್ರಸೂಯಧ್ವಂ ಭಾಗೈಹಿ, ನಿಮ್ಮ ನಿಮ್ಮ ಅಂಶಗಳಿಂದ ಭೂಮಿಯಲ್ಲಿ ಹುಟ್ಟ್ರಿ. ತಿರೋಧಾಯ, ಇದೇ ವೇಷ ಅಲ್ಲ, ಬೇರೆ ವೇಷದಲ್ಲಿ ಹುಟ್ಟ್ರಿ. ಮನುಷ್ಯರಾಗಿ ನಾನಾ ರೂಪದಲ್ಲಿ ಹುಟ್ಟಿ ಬನ್ರಿ. ನಿಮ್ಮ ನಿಮ್ಮ ಇದೇ ಅಂಶಾವತರಣ. ನಿಮ್ಮ ನಿಮ್ಮ ಅಂಶಗಳಿಂದ ಭೂಭಾರ ಅವತರಣಕ್ಕಾಗಿ ನೀವೆಲ್ಲ ಹುಟ್ಟಿ ಬರಬೇಕು. ತಥೈವ ಚ ಸಮಾನೀಯ ಗಂಧರ್ವಾಪ್ಸರಸಾಂ ಗಣಾನ್ ಉವಾಚ ಭಗವಾನ್ ಸರ್ವಾನಿದಂ ವಚನಮುತ್ತರಂ. ದೇವತೆಗಳಿಗೆ ಮಾತ್ರ ಅಲ್ಲ, ಗಂಧರ್ವರನ್ನ, ಅಪ್ಸರೆಯರನ್ನ, ಅವರ ಗುಂಪನ್ನ ಕರೆಸಿದ್ರು ಬ್ರಹ್ಮದೇವರು. ಅವರಿಗೂ ಆದೇಶ ಮಾಡ್ತಾರೆ, ಸ್ವೈ ಸ್ವೈರಂಶೈ ಪ್ರಸೂಯಧ್ವಂ ಯಥೇಷ್ಟಂ ಮಾನುಷೇಶ್ವಿತಿ. ನಿಮ್ಮ ನಿಮ್ಮ ಅಂಶಗಳಿಂದ ಹುಟ್ಟಿ ಬನ್ರಪ್ಪ ನೀವೆಲ್ಲ. ನಿಮ್ಮ ನಿಮ್ಮ ಅಂಶಗಳಿಂದ ಗಂಧರ್ವರು, ಅಪ್ಸರೆಯರು, ದೇವತೆಗಳೆಲ್ಲ ಭೂಭಾರಣಕ್ಕಾಗಿ ಭಗವಂತ ಅವತಾರ ಮಾಡ್ತಾನೆ. ಅವನ ಸೇವೆಯನ್ನ ಮಾಡ್ಲಿಕ್ಕಾಗಿ ನೀವೆಲ್ಲ ಹುಟ್ಟಿ ಬರಬೇಕು. ಅಥ ಚಕ್ರಾದಯ ಸರ್ವೇ ಶ್ರುತ್ವಾ ಸುರಗುರೋರ್ವಚಃ ತಥ್ಯಮರ್ಥ್ಯಂಚ ಪಥ್ಯಂಚ ತಸ್ಯ ತೇ ಜಗೃಹುಸ್ತದಾ. ಚತುರ್ಮುಖ ಬ್ರಹ್ಮದೇವರ ಈ ತಥ್ಯವಾದ ಯಥಾರ್ಥವಾದ ಮಾತನ್ನ ಸ್ವೀಕಾರ ಮಾಡ್ತಾ ಇದ್ದ ಹಾಗೆ ಎಲ್ಲ ದೇವತೆಗಳು ನಿಮ್ಮ ನಿಮ್ಮ ಇಷ್ಟ ಬಂದ ಜಾಗದಲ್ಲಿ ಹುಟ್ಟಿ ಅಂತ ಆದೇಶ ಅವರಿಗೆ. ಇಲ್ಲೇ ಬರಬೇಕು ಅಂತ ನಿರ್ಬಂಧ ಇಲ್ಲ. ನಿಮ್ಗೆ ಯಾವ ಪ್ರದೇಶ ಇಷ್ಟ ಆಗ್ತದೋ, ಯಾವ ಜಾಗ ನಿಮ್ಗೆ ಇಷ್ಟ ಆಗ್ತದೋ ಆ ಜಾಗದಲ್ಲಿ ಹುಟ್ಟಿ ಬರಬೇಕು, ನೀವು ಅವತಾರ ಮಾಡಬೇಕು ಎಂಬುದಾಗಿ ಹೇಳಿದ ಬ್ರಹ್ಮದೇವರ ಮಾತನ್ನ ಇಂದ್ರಾದಿ ದೇವತೆಗಳೆಲ್ಲ ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಮುಂದೇನಾಯ್ತು? ತಥಾತೆ ಸರ್ವಶೋಂಶೈ ಸ್ವೈರ್ಗಂತುಂ ಭೂಮಿಂ ಕೃತಕ್ಷಣಾಃ ನಾರಾಯಣ ಮಮಿತ್ರಘ್ನಂ ವೈಕುಂಠಂ ಉಪಚಕ್ರಮುಃ ಯಸ್ಸ ಚಕ್ರಗದಾಪಾಣಿಃ ಪೀತವಾಸಾಸಿತ ಪ್ರಭಃ ಪದ್ಮನಾಭಸ್ಸುರಾರಿಘ್ನಃ ಋತುಚಾರ್ವಂಚಿತೆ ಕ್ಷಣಃ ಸಂಭುವಃ ಶೋಧನಾಯೇಂದ್ರ ಉವಾಚ ಪುರುಷೋತ್ತಮಂ ಅಂಶೇನಾವತರಸ್ವೇತಿ
ತಥೇತ್ಯಾಹ ಚ ತಂ ಹರಿಃ. ಇಂದ್ರಾದಿ ಸಕಲ ದೇವತೆಗಳೆಲ್ಲ ತಮ್ಮ ತಮ್ಮ ಒಂದೊಂದು ಅಂಶಗಳಿಂದ ಭೂಮಿಗೆ ಇಳಿದ ಅವತಾರವನ್ನ ಮಾಡ್ಲಿಕ್ಕಾಗಿ ನಿರ್ಧಾರ ಮಾಡಿಕೊಂಡು ಕೃತಕ್ಷಣಾಹ ನಿರ್ಧಾರವನ್ನ ಮಾಡಿಕೊಂಡು ಚಕ್ರಗದ ಆಯುಧಗಳನ್ನು ಧರಿಸಿರತಕ್ಕಂತಹ ಪೀತಾಂಬರಧಾರಿಯಾಗಿರತಕ್ಕಂತಹ ಅಸಿತ ಪ್ರಭಃ ನೀಲಮೇಘ ಶ್ಯಾಮನಾಗಿರತಕ್ಕಂತಹ ಪದ್ಮನಾಭನಾಗಿರತಕ್ಕಂತಹ ದೈತ್ಯರನ್ನ ಸಂಹಾರ ಮಾಡತಕ್ಕಂತಹ ಪೃಥು ಚಾರು ಅಂಚಿತ ಈಕ್ಷಣ ವಿಶಾಲವಾದ ಸುಂದರವಾದ ಲೋಕಾನುಗ್ರಹವನ್ನ ಮಾಡತಕ್ಕ ಕಣ್ಣುಗಳಿಂದ ಯುಕ್ತನಾಗಿರತಕ್ಕಂತಹ ನಾರಾಯಣನನ್ನ ಪ್ರಾರ್ಥನೆ ಮಾಡಬೇಕು ಅಂತ ವೈಕುಂಠಕ್ಕೆ ಬಂದಿದ್ದಾರೆ. ಆ ದೇವತೆಗಳಲ್ಲಿ ಪ್ರಧಾನನಾಗಿರ್ತಕ್ಕ ಯಾವ ಇಂದ್ರದೇವರು ಭೂಮಿಯ ಭಾರವನ್ನ ಅಪಹರಣ ಮಾಡಬೇಕೆಂಬುದಾಗಿ, ಸ್ವಾಮಿ ನಿನ್ನ ಅಂಶದಿಂದ ಅವತಾರ ಮಾಡಬೇಕು ಅಂದ್ರೆ ಬೇರೆ ಅಲ್ಲ, ಇಂದ್ರದೇವರು ಅರ್ಜುನನಾಗಿ ಬಂದಂತೆ ಭಗವಂತ ಕೃಷ್ಣನಾಗಿ ಬಂದದ್ದಲ್ಲ, ನಮ್ಗದೆಲ್ಲ ಗೊತ್ತಿದೆ. ನೀನು ಅವತಾರ ಮಾಡಿ ಬರಬೇಕು ಸ್ವಾಮಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಇಂದ್ರದೇವರು ಮಾಡಿದಂತಹ ಯಾವ ಪ್ರಾರ್ಥನೆಗೆ ಒಲಿದ ಭಗವಂತ ಹಾಗೇ ಆಗಲಿ ಎಂಬುದಾಗಿ ವರವನ್ನ ಕೊಟ್ಟಿದ್ದಾನೆ ಅಂತನ್ನುವಲ್ಲಿಗೆ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ 59ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಅದೇ ಪ್ರಕಾರವಾಗಿ ಸಂಭವ ಪರ್ವದಲ್ಲಿ 7ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಅಲ್ಲಿಂದ ಮುಂದೆ ದೈತ್ಯರ ವಂಶ ವಿಸ್ತಾರ, ಯಾರ್ಯಾರು ಏನೇನಾಗಿ ಬಂದ್ರು, ಆ ದೈತ್ಯರುಗಳ ಬಗೆ ಏನು, ಅವ್ರದ್ದೆಲ್ಲ ಕಥೆಗಳೇನು, ಅದೆಲ್ಲವನ್ನ ವಿಶೇಷವಾಗಿ ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ ವೈಶಂಪಾಯನರು ವಿಸ್ತಾರವಾಗಿ ಎಲ್ಲವನ್ನ ಉಪದೇಶ ಮಾಡ್ತಾ ಇದ್ದಾರೆ. ಆ ಎಲ್ಲ ಭಾಗವನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ವಂಶಾವತರಣದ ಈ ಭಾಗವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ಪಾಠದೊಂದಿಗೆ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.